ಇದೆಯಾ ಇದೆಯಾ? ಯಾತಕ್ಕೋಸ್ಕರ ಈ ಜೀವಜಲ? ಈ ಜೀವಜಲ ಯಾತಕ್ಕೋಸ್ಕರ? ನಾನು ಹೇಳ್ತೀನಿ ಕೇಳಿದ್ರೆ ಯಾತಕ್ಕೋಸ್ಕರ? ಹಲ್ಲೆಲೂಯಾ ಹಲ್ಲೆಲೂಯಾ. ರೆಡಿ ಇದ್ದೀರಾ ಕೇಳಕ್ಕೆ? ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಅಂಧಕಾರ ಶಕ್ತಿಗಳ ಮೇಲೆ ಅಲ್ಲೋ ಒಳಗಡೆ ಇದ್ರೆ ಅದು ಏನಾದ್ರು ಆಮೇಲೆ ಹಲ್ಲೆಲೂಯಾ. ಹೋಗಿ ಒಂದು ಸ್ಥಳದಲ್ಲಿ ಆರಾಧನೆ ಮಾಡುವಾಗ ಅಜ್ಜಿದಿರು ಮಕ್ಕಳು ಎಲ್ಲ ಕುಣಿದು ಜಿಗಿದು ಆ ಬಲವನ್ನು ಹೊಂದ್ಕೊಳ್ತಾ ಇದ್ರು. ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರು ನೋಡಿ ಒಂದು ಬಲ ಇಟ್ಟಿದ್ದಾನೆ, ಅದು ಜೀವ ಜಲ. ಅದು ಅನೇಕರು ಬಾಯಾರಿಯವರಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೊಂದವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿಯನ್ನು ಕೊಡುವರೆ ಎಂದು. ಹಲ್ಲೆಲೂಯಾ. ಅನೇಕರಿಗೆ ವಿಶ್ರಾಂತಿ ಇಲ್ಲ, ಅನೇಕರಿಗೆ ಸಮಾಧಾನ ಇಲ್ಲ, ಅನೇಕರಿಗೆ ಸಂತೋಷ ಇಲ್ಲ, ಅನೇಕರಿಗೆ ಸಮೃದ್ಧಿ ಇಲ್ಲ. ಆದ್ರೆ ನೀವು ನಾವು ಸಹಿತ ಆ ಜೀವ ಜಲವನ್ನು ಹೊಂದಿಕೊಂಡಿದ್ದೇವೆ, ದೇವರ ಬಲವನ್ನು ಹೊಂದಿಕೊಂಡಿದ್ದೇವೆ. ಯಾತಕ್ಕೆ ಗೊತ್ತಾ? ಅಂಧಕಾರ ಶಕ್ತಿಗಳ ಮೇಲೆ ಹೋರಾಡಿ ಜಯ ಬಂದರು, ಹೋರಾಡಿ ಜಯ ಬಂದರು. ಹಲ್ಲೆಲೂಯಾ. ವಿಧಾನಸೌಧ ಮುಂದೆ ಹೋಗ್ಕೊಳ್ತಾರೆ, ಹೋರಾಟ ಹೋರಾಟ, ಜಯ ಸಿಗೋವರೆಗೂ ಹೋರಾಟ 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 ಅಂತಾರೆ. ಸಿಗುತ್ತೋ ಸಿಗಲ್ಲ ಅದು ಗೊತ್ತಿಲ್ಲ ರೀ. ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, ದೇವರ ವಾಕ್ಯದ ಅಡಿಪಾಯದಲ್ಲಿ ನಿಮಗೆ ಜಯ ಸಿಕ್ಕಿದೆ. ನೀವು ಜಯಶಾಲಿಗಳಾಗಿದ್ದೀರಾ, ನೀವು ಜಯಶಾಲಿಗಳಾಗಿದ್ದೀರಾ. ನಿಮ್ಮಲ್ಲಿರುವಂತದ್ದು ಜಯಶಾಲಿಯಾಗಿದ್ದಾರೆ. ಹಾವುಗಳ ಮೇಲೂ ಚೇಳುಗಳ ಮೇಲೂ ಸಮಸ್ತ ವೈದ್ಯಗಳ ಮೇಲೆ ತುಳಿಯುವುದಕ್ಕೆ ನನಗೆ ಅಧಿಕಾರ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಕೃಪಾ ವರಗಳಿಗೆ ಜೀವ ತುಂಬಬೇಕು, ಕೃಪಾ ವರಗಳಿಗೆ ಜೀವ ತುಂಬಬೇಕು. ಯಾವುದರಿಂದ ಜೀವ ತುಂಬಬೇಕು? ಯಾವಾಗಲೂ ಸ್ತೋತ್ರ 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 ಸ್ತೋತ್ರ. ಕುಳಿತಾಗ ನಿಂತಾಗ ಹೋಗುವಾಗ ಬರುವಾಗ ನಿನ್ನ ತುಟಿಯ ಫಲವನ್ನು ನೀನು ಅನುಭವಿಸುವೆ. ಕುಳಿತಾಗ ನಿಂತಾಗ ಹೋಗುವಾಗ ಬರುವಾಗ ಸ್ತೋತ್ರ 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 ಹೇಳ್ತಾ ಅನ್ಯ ಭಾಷೆಗಳಲ್ಲಿ ಮಾತನಾಡ್ತಾ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು ಕೀಳಣೆಗಳೇ ಕೀಳಣೆಗಳೇ ಕೀಳಣೆಗಳೇ. ನಿಮ್ಮ ಬಾಯಿ ಒಂದು ಶಕ್ತಿ ಇದೆ, ಹೇಳಿ ನಿಮ್ಮ ಬಾಯಿ ಒಂದು ಶಕ್ತಿ ಇದೆ ಅಂತ. ಯಾರು ಹೇಳಿಲ್ಲ ಪರ್ಸನ್ ನಿಮ್ಮ ಬಾಯಿ ಒಂದು ಶಕ್ತಿ ಇದೆ ಅಂತ? ನಿಮ್ಮ ಬಾಯಿ ಒಂದು ಅಧಿಕಾರ ಇದೆ, ನಿಮ್ಮ ಬಾಯಿ ಒಂದು ವಿಶೇಷತೆ ಇದೆ. ಕೈ ಚಾಚ್ ಹೇಳ್ರಿ ಅಂತಪ್ಪ, ನಾನು ಬೇಜಾರು ಮಾಡ್ಕೊಳ್ಳೋದು. ಹೇಳಿ ಕೈ ಚಾಚ್ ಹೇಳ್ರಿ ಫಾಸ್ಟೇ, ನಿಮ್ಮ ಬಾಯಿ ಒಂದು ಅಧಿಕಾರ ಇದೆ ಅಂತ ಹೇಳ್ರಿ. ಕೈ ಚಾಚ್ ಹೇಳ್ರಿ ಅಣ್ಣ, ಕೇಳ್ಕೊಳ್ಬೇಕಲ್ಲ ನಿಮ್ಮನ್ನ. ತಪ್ಪಿಡ್ತಾ ಇದ್ದೀನಿ ನಾನು ನಿಮ್ಗೆ. ನಾನು ಹೇಳಿದೆ ನಿಮ್ಮ ಬಾಯಿಗೆ ಒಂದು ಅಧಿಕಾರ ಇದೆ ಅಂತ ನಾನು ಹೇಳಿದೆ. ನಿಮಗೆ ವಿಶೇಷವಾದ ಶಕ್ತಿ ಇದೆ, ನಿಮಗೆ ಕೃಪಾ ಬಲಗಳಿದೆ, ನಿಮಗೆ ಆತ್ಮನ ಫಲವಿದೆ. ನೀವು ಅಭಿಷೇಕಿಸಲ್ಪಟ್ಟವರು, ನೀವು ಶ್ರೇಷ್ಠರಾಗಿದ್ದೀರಾ, ನೀವು ಅಮೂಲ್ಯರಾಗಿದ್ದೀರಾ, ನೀವು ದೇವರ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರುವವರಾಗಿದ್ದೀರಾ, ನೀವು ದೇವರ ರಾಜ್ಯದ ರಾಯಭಾರಿಗಳಾಗಿದ್ದೀರಾ. ಎಲ್ಲ ದುಷ್ಟ ಶಕ್ತಿಗಳನ್ನು ಜಯಿಸುವ ಅಧಿಕಾರ ನಿಮಗುಂಟು. ಚಪ್ಪಾಳೆ ತಟ್ಟಿ ದೇವರಿಗೆ ಯಾವುದು ಸರ್ಕಾರ 3 ವರ್ಷ ಕೊಡೋ ಅಧಿಕಾರಕ್ಕೆ ಏನು ಅಧಿಕಾರ ಗೊತ್ತಾ? ಅವ್ರಿಗೆ ಇರೋದೇ 5 ವರ್ಷ. ಅವ್ರೆ ಅಧಿಕಾರದಲ್ಲಿ ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಈಗ ತೀರ್ಮಾನ ತಗೊಂಡಿದ್ದಾನಂತೆ 10 ಲಕ್ಷ ಇದ್ರೆ 1 ಲಕ್ಷ ಗೌರ್ಮೆಂಟ್ಗೆ ಹೋಗ್ಬಿಡ್ಬೇಕು ಅಂತ. ಇದೆಂತ ತೀರ್ಮಾನ ಇದು? 10 ಲಕ್ಷ ನಂದು, ಅದ್ರಲ್ಲಿ 1 ಲಕ್ಷ ಗೌರ್ಮೆಂಟ್ ಕೊಡ್ಬೇಕಂತೆ. ಅಪ್ಪ ನೋಡಿ, ಅವನು ಏನ್ ಬೇಕಾದ್ರೂ ತೀರ್ಮಾನ ತಗೋಬಹುದು. ಅವನಿಗೆ ಅಷ್ಟು ರೈಟ್ಸ್ ಇರಬೇಕಾದ್ರೆ ಪರಲೋಕ ರಾಜ್ಯರು ಸರ್ವಶಕ್ತನಾದ ದೇವರು ನಮಗೂ ಅಧಿಕಾರವನ್ನು ಕೊಟ್ಟಿದ್ದಾರೆ, ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅಧಿಕಾರದ ಹಲ್ಲೆಲೂಯಾ ಕೇಳೋಣ. ಸೋತವರ ಗುಂಪಿನಲ್ಲ ನಾವು, ಜಯಶಾಲಿಗಳಾಗಿದ್ದೇವೆ.
ಹಲ್ಲೆಲೂಯಾ. ಜೀವಜಲ ನಮ್ಮಲ್ಲಿದೆ, ದೇವರ ಬಲ ನಮ್ಮಲ್ಲಿದೆ. ಆಮೆನ್. ಅದಕ್ಕಾಗಿ ಅಂಧಕಾರ ಶಕ್ತಿಗಳನ್ನು ಆಮೆನ್ ಹೋರಾಡಿ ಅವರ ಮೇಲೆ ಜಯ ತೆಗೆದುಕೊಳ್ಳೋದಕ್ಕೋಸ್ಕರ, ಯಾತಕ್ಕೋಸ್ಕರ ಜೀವಜಲ ದೇವರು ನಮ್ಮನ್ನು ಕೊಟ್ಟಿದ್ದಾನೆ. ದುರಾತ್ಮ ಸೇನೆಗಳ ಮೇಲೆ ಹೋರಾಡಿ ಜಯ ಹೊಂದೋದಕ್ಕೆ. ಮೂರನೇದಾಗಿ ಹೇಳಿ ಹೋಗ್ತೀನಿ. ರೆಡಿ ಇದ್ದೀರಾ? ಕೇಳಕ್ ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಪಕ್ಕದವರಿಗೆ ನಾನು ರೆಡಿ ಇದ್ದೀನಿ, ನೀವು ರೆಡಿ ಅಂತ ಕೇಳ್ರಿ. ನಾನು ರೆಡಿ ಇದ್ದೀನಿ, ನೀವು ರೆಡಿ ಇದ್ದೀರಾ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದೆವು. ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದೆವು. ಜಯ ಬಲಿಸು ನಿನ್ನ ಬಲವನ್ನ, ಜಯ ಬಲಿಸು ನಿನ್ನ ಬಲವನ್ನ. ಜಲ 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 ಜೀವಜಲ ಇದು ದೇವರ ಬಲವನ್ನ. ಜಲ 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 ಜೀವಜಲ ಇದು ದೇವರ ಬಲವನ್ನ. ಯೇಸುವೇ ನಾವು ನಿಮ್ಮ ಆಲಯ, ಯೇಸು ನಮ್ಮ ಜೀವಜಲ. ಯೇಸುವೇ ನಾವು ನಿಮ್ಮ ಆಲಯ, ಯೇಸು ನಮ್ಮ ಜೀವಜಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ವರಗಳಿದೆ? ಎಷ್ಟು ಕೈಗಳಿದೆ? ಹಲ್ಲೆಲೂಯಾ. ಆ ವರಗಳಿದೆ. ಎಷ್ಟು ಜನಗಳಿಗೆ ಫಲ ಇದೆ? ಹೇಳಿ ಹಲ್ಲೆಲೂಯಾ ಹೇಳೋಣ. ಹಾಗಿದ್ರೆ ನಾವ್ಯಾರು ಸುಮ್ಮನೆ ಕುಳಿತುಕೊಳ್ಳೋಂಗಿಲ್ಲ. ಆಮೆನ್. ಅಂಧಕಾರ ಶಕ್ತಿಗಳ ಮೇಲೆ ನಾನು ಜಯ ತೆಗೆದುಕೊಳ್ತೇನೆ. ದುರಾತ್ಮ ಸೇನೆಗಳ ಮೇಲೆ ನಾನು ಜಯ ತೆಗೆದುಕೊಳ್ತೇನೆ. ಆದ್ರೆ ಇವೆರಡನ್ನ ಜಯ ತೆಗೆದುಕೊಳ್ಳೋದು ಬೇಕಾದ್ರೆ ಈ ಶರೀರದ ಮೇಲೆ ಜಯ ತೆಗೆದುಕೊಳ್ಬೇಕು. ಕಂಡೀಷನ್ ಇಷ್ಟೇ. ನೀವು ಈ ಶರೀರದ ಮೇಲೆ ಜಯ ತೆಗೆದುಕೊಳ್ಬೇಕು. ಏನು ಶರೀರದ ಮೇಲೆ? ಅದೇ ಕೋಪ, ಅದೇ ದ್ವೇಷ, ಅದೇ ಅಸೂಯೆ, ಅದೇ ಹೊಟ್ಟೆ ಕಿಚ್ಚು, ಅದೇ ಕಪಟತನ, ಅದೇ ಹಳೆ ಸ್ವಭಾವಗಳು, ಇವೆಲ್ಲ ಇದ್ರೆ ದುರಾತ್ಮನ ಮೇಲೆ ನೀವು ಜಯ ತಗೊಂಡು ನಿಮ್ಮ ಜಯ ತಗೊಂಡ್ಬಿಡ್ತಾನೆ. ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಆಮೆನ್. ಮಾಡಲು ಹೀಗೆ ಹೇಳ್ತಾನೆ, ಯೇಸುವೇ ನಾನು ನಿನ್ನ ಆಲಯ, ಉಕ್ಕಿಸು ಉಕ್ಕಿಸು ನನ್ನಲ್ಲಿ ಜೀವಜಲ. ಹಲ್ಲೆಲೂಯಾ. ಶರೀರದ ಇಚ್ಛೆಗಳ ಮೇಲೆ ಅನೇಕ ಇಚ್ಛೆಗಳು, ಕಣ್ಣಿನ ಆಸೆ, ಲೋಕದಾಸೆ, ಬದುಕುಬಾಳಿ ನಡಪ. ಇವತ್ತು ಅನೇಕರು ಕ್ರೈಸ್ತರು ಅಂತ ಹೇಳ್ತಾರೆ. ಅದೇ ಪಾಪ, ಅದೇ ಸುಳ್ಳು, ಅದೇ ಮೋಸ, ಅದೇ ನಟನೆ. ಕೇಳಿದ್ರೆ ಇಲ್ಲಿದ್ದೀನಿ ಅಂತ ಅವ್ರಿರೋದು ಎಲ್ಲೋ ಒಂದ್ ಕಡೆ. ಹಲ್ಲೆಲೂಯಾ. ಅವ್ರಿರೋದೇ ಒಂದು ಜಾಗದಲ್ಲಿ, ಮತ್ತೆ ಹೇಳೋದು ಎಲ್ಲ ಕಡೆ ಇದ್ದೀನಿ ಅಂತ. ಬೆಳಗ್ಗೆ ದಿನ ಮುಖ ತೊಳೆದಿಲ್ಲ, ಟೀ ಆಯ್ತು ಅಂದ್ರೆ ಕಾಫಿ ಆಯ್ತು ಅಂತಾರೆ ಇವರು. ಇನ್ನು ತಿಂಡಿನೇ ತಿಂದಿರಲ್ಲ ಇವರು, ಊಟನೇ ಆಯ್ತು ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಸುಳ್ಳಿನ ನಾಲಿಗೆ, ಮೋಹದ ಆ ಕಣ್ಣುಗಳು, ಶರೀರದ ಆಸೆಗಳು, ಬದುಕುಬಾಳಿನ ಡಂಬ. ಇದನ್ನೆಲ್ಲ ಸಹಿತ ನೀನು ಕಿತ್ತಾಕ್ಲಿಲ್ಲ ಅಂದ್ರೆ ನೀನು ಯಾವ ಅಂಧಕಾರ ಶಕ್ತಿಗಳನ್ನು ಜಯಿಸೋದಿಕ್ಕೆ ಆಗೋದಿಲ್ಲ. ದುರಾತ್ಮ ಶಕ್ತಿಗಳನ್ನು ಜಯಿಸೋದಿಕ್ಕೆ ಆಗೋದಿಲ್ಲ. ನಿನಗೆ ದೇವರು ಒಂದು ಕೃಪಾ ವರವನ್ನು ಕೊಟ್ಟಿದ್ದಾನೆ, ಒಂದು ಆತ್ಮನ ಫಲವನ್ನು ಕೊಟ್ಟಿದ್ದಾನೆ. ಕೊಟ್ಟಿರೋದನ್ನ ಇಟ್ಕೊಂಡು ಹಾಗೆ ಇದ್ರೆ ಅದು ನಷ್ಟ ಆಗ್ಬಿಡುತ್ತೆ. ನಷ್ಟ ಆಗ್ಬಾರ್ದಂದ್ರೆ ನಿನ್ನ ಜೀವಿತದಲ್ಲಿ ಯಾವಾಗಲೂ ಸಹಿತ ಸ್ತೋತ್ರದಲ್ಲಿ ಕುಳಿತುಕೋ, ಪ್ರಾರ್ಥನೆಯಲ್ಲಿ ಕುಳಿತುಕೋ, ಆರಾಧನೆಯಲ್ಲಿ ಕುಳಿತುಕೋ, ವಾಕ್ಯದಲ್ಲಿ ಕುಳಿತುಕೋ, ಸ್ವಾರ್ಥೆಯಲ್ಲಿ ನಿನ್ನ ಸೇವೆಯನ್ನು ಮಾಡು. ಅದರಿಂದ ಮರಿಗಳು ಹೊರಗಡೆ ಬರುತ್ತೆ, ಮರಿಗಳು ಹೊರಗಡೆ ಬರುತ್ತೆ. ಆಗ ನೀನು ಫಲ ಕೊಡುವನಾಗಿರುತ್ತೆ. ಆಗ ನಿನ್ನ ಜಯಿಸೋದಕ್ಕೆ ಶಕ್ತಿ ಇರುತ್ತೆ. ಹಲ್ಲೆಲೂಯಾ ಹೇಳೋಣವೇ, ಹಲ್ಲೆಲೂಯಾ ಹೇಳೋಣವೇ. ನೀವು ನಾನು ಪ್ರತ್ಯೇಕಿಸಲ್ಪಟ್ಟವರು. ಹೇಳಿ ಪಕ್ಕದಲ್ಲಿ ನೀವು ಪ್ರತ್ಯೇಕಿಸಲ್ಪಟ್ಟವರು, ನೀವು ಪ್ರತ್ಯೇಕಿಸಲ್ಪಟ್ಟವರು. ನೀವು ಪರಲೋಕ ರಾಜ್ಯದ ಸಂಸ್ಥಾನದವರು. ಹೇಳ್ರಿ, ನೀವು ಪರಲೋಕ ರಾಜ್ಯದವರು, ನೀವು ಪರಲೋಕ ರಾಜ್ಯದವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದುವರೆಗೂ ಪಾಸ್ಟರ್ ಪರಲೋಕ ರಾಜ್ಯದ ಬಗ್ಗೆ ಅಷ್ಟು ಕಾಳಜಿ ಇರಲಿಲ್ಲ. ಇನ್ನು ಮುಂದೆ ಆ ಪರಲೋಕ ರಾಜ್ಯಕ್ಕೋಸ್ಕರ ದುಡಿತೇನೆ. ಪರಲೋಕ ರಾಜ್ಯವನ್ನು ಇಲ್ಲಿ ಕೆಲವು ಸಹೋದರಿಗಳಿದ್ದಾರೆ, ಯಾವ್ದು ಸಂಘ ಸಂಸ್ಥೆಗಳು ಹೋಗ್ತಾ ಇರೋ ಸಹೋದರಿಗಳಿದ್ದಾರೆ. ಏನ್ ಗೊತ್ತಾ, ಅವ್ರದ್ದು ಇಲ್ಲ, ಅವ್ನು ನಮ್ಮ ಸಂಘಕ್ಕೆ ಅವ್ರು ಸೇರಿಸ್ಬೇಕು, ಇವ್ರು ಸೇರಿಸ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಸಂಘದ ನಿಯಮ ಹಾಗೆ ಅದು. ಸಂಘಕ್ಕೊಂದು ನಿಯಮ ಇದ್ರೆ, ಸಂಸ್ಥೆಗೊಂದು ನಿಯಮ ಇದ್ರೆ, ಪರಲೋಕಕ್ಕೊಂದು ನಿಯಮ ಇದೆ. ರಕ್ತ ಸುರಿಸಿ ಪ್ರಾಣ ಕೊಟ್ಟು ಕಳೆಗೆ ತೆಗೆದುಕೊಂಡು ನಮ್ಮನ್ನು ನಿಮ್ಮನ್ನ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿದಂತ ಯೇಸು ಸ್ವಾಮಿಗಳ ನಿಯಮ ಇದೆ. ಏ ಮನುಷ್ಯ, ನಿನ್ನ ಬದಲಾವಣೆ ಮಾಡುದಲ್ಲ, ರೂಪಾಂತರ ಮಾಡುದಲ್ಲ. ನೀನು ಹೋಗಿ ಒಂದು 10 ಜನರ ಬದಲಾವಣೆ ಮಾಡು, ರೂಪಾಂತರ ಮಾಡು, ಪರಿವರ್ತನೆ ಮಾಡು, ದೇವರ ರಾಜ್ಯಕ್ಕೆ ಸೇರಿಸು. ಯೇಸು ಸ್ವಾಮಿ ನಮಗೂ ಹೇಳ್ತಾ ಇದ್ದಾರೆ, ಕ್ರಿಸ್ಮಸ್ ಅಂದ್ರೆ ಅದು. ಕ್ರಿಸ್ಮಸ್ ಅಂದ್ರೆ ಅದು. ಈ ತಿಂಗಳು
ನೀವು ಒಂದಿಬ್ಬರನ್ನಾದ್ರು ದೇವರ ರಾಜ್ಯದ ಕಡೆ ಕರ್ಕೊಂಡ್ಬಂದು ನೋಡಿ, ದೇವರ ರಾಜ್ಯ ಅಂದ್ರೆ ಇದೇನೆ. ಈ ರಾಜ್ಯಕ್ಕೆ ಬನ್ರಿ, ಈ ರಾಜ್ಯದಲ್ಲಿ ಸೇರ್ರಿ, ಈ ರಾಜ್ಯದಲ್ಲಿ ನಡೆಯಿರಿ, ನಿಮ್ಮ ಜೀವಿತ ರೂಪಾಂತರ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಬಿಳಿ ಡ್ರೆಸ್, ನೋಡಿ ವೈಟ್ ಡ್ರೆಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಬಂದು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಏನು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಗೇನು ಸಲ್ಮಾನ್ ಖಾನ್ ತಗೊಂಡು ನಿಲ್ಲಿಸ್ಬೇಕಾಗಿತ್ತು. ಇವಾಗ ಸದ್ಯಕ್ಕೆ ಇವರೇ ಸಲ್ಮಾನ್ ಖಾನ್. ಖುಷಿ ಪಡ್ರಿ, ಚೆನ್ನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವರ್ಷಗಳ ಹಿಂದೆ ಇವರು ಮದ್ಯಪಾನ ಮಾಡಿ ತುರಾಡ್ತಾ ಇದ್ರು ಬೀದಿನಲ್ಲಿ. ತಾಯಿನ ಮನೆ ಕರ್ಕೊಂಡ್ಬಂದಾಗ ನಾನು ಮನೇಲಿದ್ದೇನೆ, ನನಗೆ ಗೊತ್ತಾಯ್ತು ಇವ್ರು ಮದ್ಯಪಾನ ಮಾಡಿ ಬಂದಿದ್ದಾರೆ ಅಂತ. ಆದ್ರೂ ಅವತ್ತು ಕ್ಷಮಿಸದೆ, ಪ್ರಾರ್ಥನೆ ಮಾಡದೆ, ನೋ ಬ್ರದರ್, ದಾರಿ ಸರಿ ಇಲ್ಲ, ಇದು ಆ ದಾರಿನಲ್ಲಿ ಹೋಗ್ಬೇಡ್ರಿ, ಆ ದಾರಿನಲ್ಲಿ ಹೋಗ್ಬೇಡ್ರಿ, ಆ ದಾರಿ ಸರಿ ಇಲ್ಲ ಅಂತ ಹೇಳ್ದೆ. ಒಂದಿನ, 2 ದಿನ, 3 ದಿನ ಬದಲಾವಣೆ ಆಗ್ತಾ ಹೊಸ ಮನುಷ್ಯನಾಗೋದಕ್ಕೆ ಪರಿವರ್ತನೆ ಆದ್ರು, ರೂಪಾಂತರಗೊಂಡ್ರು. ಆ ಊರಲ್ಲೇ ಅವ್ರ ಡ್ರೆಸ್, ಅವ್ರು ಓಡಾಡೋದು ಎಲ್ಲ ನೋಡಿ ಊರಲ್ಲಿ ಆಶ್ಚರ್ಯಪಟ್ರು, ಈ ವ್ಯಕ್ತಿನ ಇವರು ಅಂತ. ಬಟ್ ದೇವರ ಮಗನಾಗಿ ಜೀವಿಸಿದ್ರು. ಕಳೆದ ದಿನ ಬೀದರ್ನಲ್ಲಿ ನಾನು ಇವರನ್ನ ಕರ್ಕೊಂಡು ಹೋಗಿದ್ದು, ನನಗೆ ಅಸಿಸ್ಟೆಂಟ್ ಆಗಿ ಇಷ್ಟಲ್ಲಿ ಕರ್ಕೊಂಡೋದೆ. ಆದ್ರೆ ಅದಕ್ಕಿಂತಲೂ ಶ್ರೇಷ್ಠವಾಗಿ ಇವರನ್ನ ಅಲ್ಲೊಂದು ವಿಶೇಷವಾದ ತಜ್ಞರನ್ನಾಗಿ ಇವರನ್ನ ದೇವರು ಮಾಡ್ಬಿಟ್ಟು ಚಪ್ಪಳೆ ತಡೆಯುವ. 1 ವರ್ಷಗಳಲ್ಲಿ ಅನೇಕ, ಅಲ್ಲಿ ಬೀದರಲ್ಲಿ ಅನೇಕ 15 ವರ್ಷ 20 ವರ್ಷಗಳಿಗೆ ಪ್ರಾರ್ಥನೆ ಹೇಳ್ಕೊಟ್ಬಿಟ್ಟು ಬಂದ್ರು. ಚಪ್ಪಳೆ ತಡೆಯುವ ಪ್ರಾರ್ಥನೆ ಹೇಗೆ ಮಾಡ್ಬೇಕಂತ ಕಲಿಸ್ಕೊಟ್ಬಿಟ್ಟು ಬಂದ್ರು. ಇದು ಜೀವಿತ, ಕ್ರೈಸ್ತಿಯ ಜೀವಿತ ಅನ್ನೋದು ಇದು. ಇವತ್ತು ಎಷ್ಟೋ ಜನ ಇಂಥ ಕಾರ್ಯಗಳಲ್ಲಿದ್ದಾರೆ. ಇಂಥ ಜನ ಇವತ್ತು ಎಷ್ಟೋ ಜನ ಇದ್ದಾರೆ. ನಿಮ್ಮ ಜೀವಿತದಲ್ಲಿ ಪರಿವರ್ತನೆ ಮಾಡತಕ್ಕಂಥ ಶಕ್ತಿಯನ್ನ ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ನಂಬಿಕೆ ನಾಮ ಹೇಳೋಣ, ನಿರೀಕ್ಷೆ ನಾಮ ಹೇಳೋಣ. ಹಲ್ಲೆಲೂಯಾ. ನಿಂತ್ಕೊಳ್ಳಿ, ಗಮನಿಸಿ. ಬ್ರದರ್ ಬೆಳ್ಳಾರಿಯವರು ಫಸ್ಟ್ ನನಗೆ ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲ, ಹೇಗೆ ಫಸ್ಟ್ ನಾನು ಆತ್ಮಿಕತೆಯಲ್ಲಿ ಬೆಳಿತೀರಾ? ಎಸ್ ಬ್ರದರ್, ನೀವು ಬೆಳಿತೀರಾ, ನೀವು ಆಶೀರ್ವಾದ ಕಾಣ್ತೀರಾ. ಕಳೆದ ಬೀದರಲ್ಲಿ 3 ದಿವಸ ಒಳ್ಳೆ ರೀತಿಯ ನಮ್ಮ ಜೊತೆ ಪ್ರಾರ್ಥನೆ ಮಾಡಿ ಅನೇಕರನ್ನ ಆತ್ಮಿಕತೆ ಕಡೆ ನಡೆಸಿದ್ರು. ಸಂತೋಷ ಆಯ್ತು ಬ್ರದರ್ ನಿಮ್ಗೆ ಅಲ್ಲಿದ್ದು? ಹೇಗೆ ಸಂತೋಷ ಆಯ್ತು? ಒಂದ್ ಮಾತಲ್ಲಿ ಹೇಳಿ, 1 ನಿಮಿಷ ಹೇಳಿ, ಏನ್ ಸಂತೋಷ ಆಯ್ತು ನಿಮ್ಗೆ ಅಲ್ಲಿ? ಹೇಳಿ, ಕೊಡಿ, ಮೈ ಕೊಡಿ, ಬೇಗ 1 ನಿಮಿಷ ಹೇಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನಾನು ಸಂತೋಷ ಪಟ್ಟಿದ್ದೇನೆಂದ್ರೆ ಆ ಸ್ಥಾನದಲ್ಲಿ ನಾವು ನಿಲ್ತು ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ನಮಗೆ ಎಜುಕೇಶನ್ ಇಲ್ಲ, ನಾನು ಓದಿಲ್ಲ, ಏನ್ ಮಾಡಿಲ್ಲ. ಆದ್ರೆ ದೇವರು ಅಲ್ಲಿಗೆ ಅನೇಕ ಜನಗಳಿಗೆ ನಾವು ಕಲಿಸುವಂತೆ ದೇವ್ರ ಕೃಪೆ ಮಾಡಿದ್ರು. ಅಲ್ಲಿ ಸ್ತೋತ್ರ ಮಾಡೋದು, ಆರಾಧನೆ ಮಾಡೋದು, ಪ್ರಾರ್ಥನೆ ಮಾಡೋದು. ಅಲ್ಲಿ ಎಜುಕೇಶನ್, ಒಳ್ಳೊಳ್ಳೆ ಎಜುಕೇಶನ್ ಮಾಡಿದ್ರೆ ಇದ್ದಾರೆ, B.Ed ಮಾಡಿದಾರೆ, B.Com ಮಾಡಿದವರು ಇದ್ದಾರೆ. ಅಂತವ್ರ ಮುಂದೆ ದೇವರು ನಮ್ಮನ್ನ ನಿಲ್ಲಿಸಿದ್ರು. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡ್ತೀವಿ. ಇದು ನೀವಿಂದಲೂ ಸಹಿತ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಹೇಳೋಣವೇ, ಇಲ್ಲಿಗೆ ತೃಪ್ತಿ ಪಡಬೇಡ್ರಿ. ಇಲ್ಲಿ ಮನೋಹರವಾದ ಒಂದು ಆಲಯ 2015ಕ್ಕೆ ದೇವರು ವಾಗ್ದಾನ ಮಾಡಿದರೆ ಒಂದು ಮನೋಹರವಾದ ದೇವರು ಕೂಡ ಆಮೇಲೆ ಆದ್ರೆ ಅದಕ್ಕಿಂತ ಮನೋಹರವಾದ ಆಲಯ ಅದು ನೀವಾಗಿರ್ಬೇಕು. ಈ ಆಲಯ ಕಟ್ಟಲ್ಪಟ್ಟದ್ದು ಇಲ್ಲೇ ಇರುತ್ತೆ. ನೀವು ಚಲಿಸುವ ಆಲಯ, ನೀವು ದೇವರ ಆಲಯ, ಅನೇಕರನ್ನ ಆಲಯವಾಗಿ ಮಾಡತಕ್ಕಂಥ ಆಲಯ ನೀವಾಗಿರ್ತೀರಾ. ಆಮೇಲೆ ನಿಂತ್ಕೊಳ್ಳಿ. ಹುಟ್ಟಿದಾಗಲೇ ಕೃಷಿ ದೇವರು ಮನೆಯಲ್ಲಿ, ಹುಟ್ಟಿದಾಗಲೇ ಎಲ್ಲರೂ ಪ್ರಾರ್ಥನೆ ಆರಾಧನೆ, ಆದ್ರೆ ಬೈಬಲ್ ಮಾತ್ರ ಬರಲ್ಲ ಸರಿಯಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಕೆಲವು ಕೈಸರಿರ್ತಾರೆ, ಇವ್ರಿಗೊಂದು ಹಾಡು ಹೇಳಕ್ ಬರಲ್ಲ, ಬೈಬಲ್ ಓದಕ್ ಬರಲ್ಲ, ಪ್ರಾರ್ಥನೆ ಮಾಡಕ್ ಬರಲ್ಲ. ಬೀದರಲ್ಲಿ ಬಹಳ ಜನ ಇದೆ ಬಿಡ್ರಿ ಅಂತವ್ರು. ಇವ್ರಿಗೆ ಸುವಾರ್ತೆ ಗೊತ್ತೇ ಇಲ್ಲ. 25 ವರ್ಷ ಸುವಾರ್ತೆ, 25 ವರ್ಷ ಆಗಿ ದೀಕ್ಷಾ ತಗೊಂಡ್ರು. ಕೇಳಿದೆ ಬೀದರಲ್ಲಿ ಒಂದು ಸಿಸ್ಟರ್ಗೆ 7 ಜನ ದೀಕ್ಷಾ ಕೊಡಿಸಿದ್ರು, ಒಬ್ರು ಕೊಡಿಸಿಲ್ಲ. 25 ವರ್ಷ ಆಗಿದೆ, ಒಂದು ಆತ್ಮ ಫಲಪ್ರದ ಸೇರಿಸಿಲ್ಲ. ಆದ್ರೆ ಇವ್ರಿಗೆ ಹೇಳಿದೆ, ನೋಡಿ ನೀವು ಬೈಬಲ್ ಚೆನ್ನಾಗಿ ಓದ್ಬೇಕು, ಹಾಡು ಚೆನ್ನಾಗಿ ಹೇಳ್ತೀರಾ, ಹಾಗೆ ಪ್ರಾರ್ಥನೆ ಚೆನ್ನಾಗಿ ಮಾಡಬೇಕು, ಬೈಬಲ್ ಚೆನ್ನಾಗಿ ಓದಬೇಕು, ನೀವು ಮುಂದಾಳತ್ವದ ಕಾರ್ಯಗಳೆಲ್ಲ ಮಾಡಬೇಕು ಅಂತ. ಕೆಲವು ಟೈಮ್ ನಾವೆಲ್ಲ ಅಂದಾಗ ಟೋಟಲ್ ಮೀಟಿಂಗ್, ಬೈಬಲ್ ಓದಬೇಕಾ, ಪ್ರಾರ್ಥನೆ ಮಾಡಬೇಕಾ, ಆರಾಧನೆ ಮಾಡಬೇಕಾ, ವಾಕ್ಯ ಸಂದೇಶ ಹೇಳಬೇಕಾ, ಎಲ್ಲ ಕಾರ್ಯಗಳು ದೇವರ ಕೈಲಿ ದೇವರ ಮುಖಾಂತರ ಮಾಡಿಸ್ತಾರೆ. ಚಪ್ಪಾಳೆ ಹಲ್ಲೆಲೂಯಾ. ಇದು ನಿಮ್ಮಿಂದಲೂ ಸಾಧ್ಯ, ಇದು ನಿಮ್ಮಿಂದಲೂ ಸಾಧ್ಯ. ನಿಜವಾದ ಕ್ರಿಸ್ಮಸ್ ಅಂದ್ರೆ ಒಂದು ವ್ಯಕ್ತಿ ಒಳಗಡೆ ದೇವರು ಬರ್ತಾರಲ್ಲ, ಅದು ನಿಜವಾದ ಕ್ರಿಸ್ಮಸ್. ದೇವರ ರಾಜ್ಯವನ್ನು ಸ್ಥಾಪಿಸಲ್ಪಡುತ್ತಲ್ಲ, ಅದು ನಿಜವಾದ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಮಾಡಬೇಕಾದ್ರೆ ನಿನಗೆ ಬೇಕಾಗಿರೋದು ಕೇಕ್ ಅಲ್ಲ, ಸ್ಟಾರ್ ಅಲ್ಲ, ನಿನ್ಗೆ ಬೇಕಾಗಿರೋದು ಕೃಪಾ ವರಗಳು, ಆತ್ಮನ ಫಲ.
ಹೇಳಿ ಕೃಪಾ ವರಗಳು, ಆತ್ಮನ ಫಲ. ಕೈಗಳು ಚಾಚಿ ಕೃಪಾ ವರಗಳು, ಆತ್ಮನ ಫಲ, ಕೃಪಾ ವರಗಳು, ಆತ್ಮನ ಫಲ. ನಾನು ಮೊಟ್ಟೆಯಾಗಿ ಇರೋದಿಲ್ಲ, ಮರಿಯಾಗ್ತೇನೆ, ಬೆಳೀತೇನೆ. ನಾನು ಮೊಟ್ಟೆ ಇಡ್ತೇನೆ, ಆ ಮೊಟ್ಟೆಯನ್ನು ಮರಿ ಮಾಡ್ತೇನೆ. ಅನೇಕ ಸಂತತಿ ನನ್ನ ಮುಖಾಂತರ ಉತ್ಪತ್ತಿ ಆಗುತ್ತೆ. ಅನೇಕ ಸಂತತಿ ನನ್ನ ಮುಖಾಂತರ ಉತ್ಪತ್ತಿ ಆಗುತ್ತೆ. ಅನೇಕ ಆತ್ಮಿಕವಾದ ಸಂತತಿ ನನ್ನ ಮುಖಾಂತರ ಉತ್ಪತ್ತಿ ಆಗುತ್ತೆ. ಆಮೇನ್, ಆಮೇನ್, ಆಮೇನ್. ಭಕ್ತರ ಮುಖ ನೋಡ್ರಿ, ಬ್ರದರ್ ನಿಮ್ಗೆ ಆ ಶಕ್ತಿ ಇದೆ ಅಂತ ಹೇಳಿ, ಸ್ಪಷ್ಟ ನಿಮ್ಗೆ ಆ ಶಕ್ತಿ ಇದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೀವಜಲ. ಹೇಳಿದ್ರೆ ಯಾರು ಜೀವಜಲ? ಹೇಳಿ ಜೀವಜಲ. ಆ ಬಿರಿಯಾನಿ ಗಮಲ್ ನೋಡಿ ನೋಡಿ ನಮ್ಗೆ ಸಾಕಾಗ್ತದೆ. ನೀವು ಜೀವಜಲ ಅಂತ ಇದ್ರೆ ದಯವಿಟ್ಟು ಜೀವಜಲ ಏನು ಹೇಳ್ಬೇಡ್ರಿ. ನಮ್ಗೆ ಫಸ್ಟ್ ಬಿರಿಯಾನಿ ಬೇಕು ಅಂದ್ರೆ ಮಾತ್ರ ಕೈಗಳಿರ್ತದೆ. ಅಲ್ಲೆಲ್ಲ ಹೇಳ್ರಿ. ಹುಷಾರಾಗಿದ್ರಿ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಹೇಳ್ರಿ ನೋಡಿ, ಜೀವಜಲ ಇದೆ ಅಂತ. ಜೀವಜಲ ಇದೆ, ಜೀವಜಲ ಇದೆ. ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ, ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ. ನನ್ನ ಶರೀರದ ಮೇಲೆ ಜಯ ತೆಗೆದುಕೊಳ್ತೇನೆ, ದುರಾತ್ಮಗಳ ಮೇಲೆ ಜಯ ತೆಗೆದುಕೊಳ್ತೇನೆ, ಅಂಧಕಾರ ಶಕ್ತಿಗಳ ಮೇಲೆ ಜಯ ತೆಗೆದುಕೊಳ್ತೇನೆ. ಕೃಪಾ ವರಗಳನ್ನು ಉಪಯೋಗಿಸ್ತೇನೆ, ಆತ್ಮನ ಫಲದ ತುಂಬಿದವನಾಗಿರ್ತೇನೆ, ದೇವರ ರಾಜ್ಯವನ್ನು ಕಟ್ಟುತ್ತೇನೆ. ಇದು ಈ ಕ್ರಿಸ್ಮಸ್ ತಿಂಗಳ ಒಡಂಬಡಿಕೆಯಾಗಿದೆ. ಇದು ಈ ಕ್ರಿಸ್ಮಸ್ ತಿಂಗಳ ತೀರ್ಮಾನವಾಗಿದೆ. ಇದು ಈ ಕ್ರಿಸ್ಮಸ್ ತಿಂಗಳ ಒಪ್ಪಂದವಾಗಿದೆ. ಹಲ್ಲೆಲೂಯಾ. ಹೊಸದಾಗಿ ಬಂದಿರೋರು ನಿಂತ್ಕೊಳ್ಳಿ. ಇವತ್ತೇ ಬಂದಿರೋರು. ಹಲ್ಲೆಲೂಯಾ. ಗಮನಿಸಿ, ಈ ಸಭೆಗೆ ಹೊಸದಾಗಿ ಬಂದಿರೋರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಪಾಸ್ಟರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆ. ಸೊ ನೀವೆಲ್ಲರೂ ಸಹಿತ ಒಂದು ನಿಮಿಷ ಇಲ್ಲಿ ಮುಂದೆ ಬರ್ಬೇಡಿ. ಇಲ್ಲಿ ಮುಂದೆ ಬರ್ಬೇಕು, ಈ ಕಡೆ ಬರ್ಬೇಕು. ಹೊಸದಾಗಿ ಬಂದಿರೋರು ಸ್ವಲ್ಪ ಮಕ್ಕಳು ಸ್ವಲ್ಪ ಹಿಂದೆ ಜರ್ಕೊಳ್ಳಿ. ಇಲ್ಲಿ ಲೈನ್ ಮಾಡ್ಕೊಳ್ಳಿ, ಇಲ್ಲಿ ಲೈನ್ ಮಾಡ್ಕೊಳ್ಳಿ, ಇಲ್ಲಿ ಲೈನ್ ಮಾಡ್ಕೊಳ್ಳಿ, ಲೈನ್ ಮಾಡ್ಕೊಳ್ಳಿ. ಬನ್ನಿ ಮುಂದೆ ಬನ್ನಿ. ಇವತ್ತು ಹೊಸದಾಗಿ ಬಂದಿರೋರು ಇಲ್ಲ, ನಾವು ಬೇಡ. ಹೊಸದಾಗಿ ಇವತ್ತು ಗಮನಿಸಬೇಕು, ಇದು ದೀಕ್ಷಾಸ್ಥಾನ ಆಗ್ತಾ ಇರೋರು ಹೊಸದಾಗಿ ಬಂದಿರೋ, ಇವತ್ತೇ ಹೊಸದಾಗಿ ಬಂದಿರೋರು ಎಲ್ಲರೂ ಬೇಡ. ದೀಕ್ಷಾಸ್ಥಾನ ಆಗಿರೋರೆಲ್ಲ ಬೇಡ, ದೀಕ್ಷಾಸ್ಥಾನ ಆಗಿರೋರು ಬೇಡ, ಕುತ್ಕೊಂಡ್ಬಿಡಿ. ಎಲ್ಲಿಂದ ಬಂದಿರೋರು ಬೇಡ, ದೀಕ್ಷಾಸ್ಥಾನ ಆಗಿದೆ ಹೊಸದಾಗಿ ಬಂದಿರೋರು ಮಾತ್ರ. ಇವತ್ತೇ ನಾವು ಚರ್ಚ್ ಒಳಗಡೆ ಬಂದಿರೋರು ಮಾತ್ರ, ಎಲ್ಲರೂ ಬರಬೇಡ. ಓಕೆ ಸಿಸ್ಟರ್, ಏನ್ ನಿಮ್ಮ ಹೆಸರು? ಮೊದಲೇ ಚರ್ಚ್ ಹೋಗಿದ್ದೀರಾ? ಹೋಗಿದ್ದೀರಾ? ಮೊದಲು ಚರ್ಚ್ ಎಲ್ಲಿ ಹೋಗಿದ್ದೀರಾ? ಇಲ್ಲೂ ಬಂದಿದ್ದೀರಾ? ಹೊಸದಾಗಿ ಹೋಗಿದ್ರು ಮೊದಲು ಬಂದಿದ್ದಾರ? ಕುಳಿತುಕೊಂಡು ಎಲ್ಲ ಕುಳಿತುಕೊಂಡು. ಮೊದಲು ಬಂದಿರೋರೆಲ್ಲ ಬೇಡ, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಬನ್ನಿ. ಇವತ್ತು ಬಂದಿರೋರು ಮಾತ್ರ ಎಲ್ಲ ಕೂತ್ಕೊಂಡ್ಬಿಡಿ, ಎಲ್ಲರೂ ಬರಬೇಡ. ಇವ್ರು ಇಷ್ಟು ಜನ ಇವತ್ತು ಬಂದಿರೋರು. ಏನ್ ಬಂದ ನಿಮ್ಮ ಹೆಸರು? ಗೋವಿಂದ್. ನಿಮ್ಮ ಹೆಸರು ಏನಪ್ಪ? ನಿಮ್ಮ ಹೆಸರು ಅಮ್ಮ? ನಿಮ್ಮ ಹೆಸರು? ಓಕೆ. ಏನ್ ಹೇಳ್ತೀರಾ ದೇವ್ರ ಬಗ್ಗೆ ನೀವೆಲ್ಲ? ದೇವ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು ನಿಮಿಷ ಮಾತಾಡಿ, ಹೇಳಿ ಹೇಳಿ. ದೇವ್ರ ಒಳ್ಳೆಯವರು. ಗುಡ್, ವೆರಿ ಗುಡ್. నిదానం మాట్లాడు. ಓಕೆ. ಗುಡ್. ದೇವರು ಬದಲಾವಣೆ ಮಾಡ್ತಾರೆ, ಮಾಡ್ಲಿಕ್ಕೆ ದೇವರ ಶಕ್ತಿ ಉಂಟು. ಸೊ ಗಮನಿಸಿ ನೀವೆಲ್ಲರೂ ಸಹಿತ. ಮನುಷ್ಯನ ರಾಜ್ಯ ಇದೆ, ದೇವರ ರಾಜ್ಯ ಇದೆ. ದೇವರ ರಾಜ್ಯದಲ್ಲಿ ಬದಲಾವಣೆ ಇದೆ, ದೇವರ ರಾಜ್ಯದಲ್ಲಿ ಸತ್ಯ ಇದೆ, ದೇವರ ರಾಜ್ಯದಲ್ಲಿ ಸಮಾಧಾನ ಇದೆ, ದೇವರ ರಾಜ್ಯದಲ್ಲಿ ಅದ್ಭುತ ಇದೆ, ದೇವರ ರಾಜ್ಯದಲ್ಲಿ ನಿನ್ನನ್ನು ರೂಪಾಂತರ ಮಾಡತಕ್ಕಂಥ ಒಂದು ವಿಶೇಷವಾದ ಸಾಮರ್ಥ್ಯ ದೇವರಿಗಿದೆ. ಅರ್ಥ ಆಯ್ತಾ? ಗೋವಿಂದರಾಜ ನಿಮ್ಮ ಹೆಸರು? ನಿಮ್ಮ ಹೆಸರು? ಮೂರ್ತಿ. ಆನಂದ್. ನಾಗಮಣಿ. ಗಮನಿಸಿ, ದೇವರ ರಾಜ್ಯದಲ್ಲಿ ಓಕೆ. ಏನ್ ನಿಮ್ಮ ಹೆಸರು? ರೂಪ. ಸೊ ದೇವರ ರಾಜ್ಯದಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಮನುಷ್ಯನ ರಾಜ್ಯ ಇದೆ, ಲೋಕದ ರಾಜ್ಯ ಇದೆ, ಸೈತಾನನ ರಾಜ್ಯ ಇದೆ,
ಸೈತಾನನ ರಾಜ್ಯದಲ್ಲಿ ಏನಿದೆ? ಮದ್ಯಪಾನ, ಧೂಮಪಾನ, ಅನಾಚಾರ, ಅತ್ಯಾಚಾರ, ದುರಹಂಕಾರ, ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇದೆಲ್ಲ ಆ ಸೈತಾನನ ರಾಜ್ಯದಲ್ಲಿ ತಾಂಡವಾಡ್ತಾ ಇರುತ್ತೆ. ಅವನು ಯಾವಾಗ್ಲೂ ಸಹಿತ ಮನುಷ್ಯರನ್ನ ಅವನ ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾನೆ. ಇನ್ನು ಮನುಷ್ಯರ ರಾಜ್ಯ ಇದೆ. ಮನುಷ್ಯರ ರಾಜ್ಯದಲ್ಲಿ ಏನು? ಒಳ್ಳೆ ಡ್ರೆಸ್ ಕಟ್ಟು ಹಾಕ್ಬೇಕು, ಒಳ್ಳೆ ಕಾರು ಓಡಾಡ್ಬೇಕು, ಒಳ್ಳೆ ಬಂಗ್ಲೆ ಓಡಾಡ್ಬೇಕು. ನೀನು ಮೋಸ ಮಾಡ್ತೀವಿ, ಅನ್ಯಾಯ ಮಾಡ್ತೀವಿ, ದಗ ಮಾಡ್ತೀವಿ, ಅದೆಲ್ಲ ವಿಷಯ. ನೀನು ಜನರ ಮುಂದೆ ಡೌನ್ ಟು ಡಯಾಡೋಸ್ ಅಂತ ಇರಬೇಕು. ಇದು ಮನುಷ್ಯನ ಬುದ್ಧಿ. ಈ ಭೂಮಿ ಮೇಲೆ ಚೆನ್ನಾಗಿರ್ಬೇಕಂತ ಚಿಂತೆ ಮಾಡ್ತಾರೆ. ಆದ್ರೆ ದೇವರ ರಾಜ್ಯ ಇದೆ. ಯಾವ್ದಿದೆ? ಈ ದೇವರ ರಾಜ್ಯದಲ್ಲಿ ಈ ದೇವರು ಯಾರು? ದೇವರು ಎಲ್ಲಿದ್ದಾರೆ? ದೇವರು ಹೇಗಿದ್ದಾರೆ? ದೇವರು ಹೇಗೆ ಪ್ರೀತಿಸ್ಬೇಕು? ಈಗ ನಿಮ್ಮನ್ನು ಕೇಳಿದ್ರೆ, ರೂಪಾ ಸಿಸ್ಟರ್ನ ಕೇಳಿದ್ರೆ, ನಿಮ್ ತಂದೆ ತಾಯಿ ಬಗ್ಗೆ ಮಾತಾಡಲ್ವಾ? 10 ನಿಮಿಷ ಮಾತಾಡ್ತಿರ್ತಾನೆ. ಅಪ್ಪ ಯಾರು, ಅಮ್ಮ ಯಾರು, ಎಲ್ಲಿದ್ರು, ಏನೆಲ್ಲ ಮಾತಾಡ್ತಿರ್ತಾನೆ. ಅಪ್ಪ ಅಮ್ಮನ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಯಾತಕ್ಕೋಸ್ಕರ ತಿಳ್ಕೊಂಡಿರ್ಬೇಕು? ಅವ್ರು ನಿಮಗೆ ಜನ್ಮ ಕೊಟ್ಟವರು, ನಿಮ್ಮನ್ನ ಪೋಷಿಸಿದವರು, ನಿಮ್ಮನ್ನ ಪ್ರೀತಿಸಿದವರು, ನಿಮ್ಮನ್ನ ಬೆಳೆಸಿದವರು. ಆದ್ರೆ ನಿಮ್ಮನ್ನ, ನಿಮ್ಮ ಅಪ್ಪ ಅಮ್ಮನೆಲ್ಲರೂ ಬೆಳೆಸಿದ ಒಬ್ಬ ದೇವರಿದ್ದಾನೆ. ಅವನೇ ಸೃಷ್ಟಿಕರ್ತ. ಭೂಮಿ ಆಕಾಶವನ್ನೆಲ್ಲವನ್ನ ಸೃಷ್ಟಿ ಮಾಡಿದವನು ಆತನಾಗಿದ್ದಾನೆ. ಆ ದೇವರ ಬಗ್ಗೆ ನೀವು ತಿಳ್ಕೊಂಡಾಗ ದೇವರು ನಿಮ್ಮನ್ನ ನಡೆಸ್ತಾರೆ, ದೇವರು ನಿಮ್ಮನ್ನ ಕಾಯ್ತಾರೆ. ಒಂದು ಪಕ್ಷ ಮನೆಯಲ್ಲಿದ್ದಾಗ ನಿಮ್ಮನ್ನು ಕಾವಲಾಗಿರ್ಬೋದು. ಹೊರಗಡೆ ಹೋದಾಗ ಯಾರು ನಿಮ್ಮನ್ನ ಕಾಯೋದು? ಎಲ್ಲ ಹೇಳ್ರಿ, ಯಾರು ಕಾಯೋದು? ಖಂಡಿತನ ಒಪ್ಕೊಳ್ತೀರಾ? ದೇವರು ತಾನೇ ಕಾಯೋದು. ಹಾಗಿದ್ರೆ ಆ ದೇವರು ಯಾರು ಅಂತ ನೀವು ತಿಳ್ಕೊಳ್ಬೇಕು. ಮನುಷ್ಯ ಕಲ್ಪನೆ ಮಾಡೋ ರೀತಿಯಲ್ಲ. ಕ್ರೈಸ್ತರು ಯೇಸು ಸ್ವಾಮಿಯ ಶಿಲುಬೆಯನ್ನು ಇಟ್ಬಿಟ್ಟು ಇದೇ ದೇವರು ಅಂತಾರೆ. ಅದಲ್ಲ, ಶಿಲುಬೆಯಲ್ಲಿ ದೇವರು ಇರೋದಿಲ್ಲ. ಅರ್ಥ ಆಯ್ತಲ್ಲ? ಮನುಷ್ಯರ ದೇವಸ್ಥಾನದ ಗುಡಿಗಳಲ್ಲೆಲ್ಲ ದೇವರಿರೋದು. ದೇವರಿರೋದು ನಮ್ಮ ಒಳಗಡೆ. ಎಲ್ಲಿರ್ತಾನೆ ದೇವರು? ನೆನೆದೋರ ಮನದಲ್ಲಿ. ಎಲ್ಲಿರ್ತಾನೆ ದೇವರು? ನೆನೆದೋರ ಮನದಲ್ಲಿ, ನೆನೆದೋರ ಮನದಲ್ಲಿ. ಆದ್ರಿಂದ ಯಾವುದೇ ಧರ್ಮ ಅಲ್ಲ ಮುಖ್ಯವಾದದ್ದು. ಯಾವುದು ಪ್ರಧಾನವಾದ ಧರ್ಮ? ಯಾವುದು? ಗುಡ್. ರೂಪಾಶ್ರೀ ವಿದ್ಯಾಭ್ಯಾಸ ಮಾಡಿದ್ದೀರಾ? ಗುಡ್. ಪ್ರಧಾನವಾದ ಧರ್ಮ ಮಾನವ ಧರ್ಮ. ಯಾವ ಧರ್ಮ? ಹಿಂದೂ ಮುಸಲ್ಮಾನನಾಗು, ಬೌದ್ಧ ಕ್ರೈಸ್ತನೇ ಆಗು, ಚಾರ್ವಿಕನೇ ಆಗು, ನಿನ್ನೊಳಗಿನಂತಾಗು, ಮೊದಲು ಮಾನವನಾಗು. ನೀನು ಹಿಂದೂ ಆಗಿರು, ಮುಸಲ್ಮಾನ ಆಗಿರು, ಕ್ರೈಸ್ತನಾಗಿರು, ಯಾರೇ ಆಗಿದ್ರು ಸಹಿತ ಮೊದಲು ನೀನು ಮಾನವನಾಗಿರ್ಬೇಕು. ಇರೋದು ಎರಡೇ ಜಾತಿ. ಯಾವ್ಯಾವುದು? ಹೆಣ್ಣು ಗಂಡು ಎರಡೇ ಜಾತಿ ಇರೋದು. ಒಂದು ಹೆಣ್ಣು ಒಂದು ಗಂಡು. ಇರೋನು ಒಬ್ಬರೇ ಒಬ್ಬರು ದೇವರು. ಅವನು ಸೃಷ್ಟಿಕರ್ತನಾಗಿದ್ದಾನೆ. ಯಾರಾಗಿದ್ದಾನೆ? ಸೃಷ್ಟಿಕರ್ತನಾಗಿದ್ದಾನೆ. ಕ್ರೈಸ್ತರ ಹೇಳೋ ಪ್ರಕಾರ ಶಿಲ್ಪಿ ಒಳಗಡೆ ದೇವರು ಇರೋದಿಲ್ಲ. ಮುಸ್ಲಿಮ್ಸ್ ಹೇಳೋ ಪ್ರಕಾರ ಮಸೀದಿಯಲ್ಲ ದೇವರಿರೋದು. ಮತ್ತೊಬ್ರು ಹೇಳೋ ಪ್ರಕಾರ ಮತ್ತೊಂದು ಕಡೆ ದೇವರಿರೋದು. ದೇವರು ನಿಮ್ಮೊಳಗಡೆ ಇರೋದು. ಅದಕ್ಕೆ ಹೀಗೆ ಹೇಳ್ತಾರೆ, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದು. ಆದ್ರಿಂದ ಇದು ಕ್ರಿಸ್ತ ಶಕ. ಯಾವ ಶಕ ಇದು? ಯಾವ ಶಕ ಇದು? ಕರೆಕ್ಟ್ ರೂಪ ಸಿಸ್ಟರ್? ಯಾವ ಶಕ ಇದು? ಕ್ರಿಸ್ತ ಶಕ 2017 ಮುಗಿತಾ ಇದೆ. ಮತ್ತೆ ಈಗ ಬರ್ತಾ ಇರೋದು ಯಾವುದು? ಕ್ರಿಸ್ತ ಶಕ. ಹೇಳಿ, ಕ್ರಿಸ್ತ ಶಕ 2018. ಹೇಳಿ ಇನ್ನೊಂದು, ಕ್ರಿಸ್ತ ಶಕ 2018. ಕರೆಕ್ಟಾ? ಕರೆಕ್ಟಾ? ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಕರೆಕ್ಟಾ? ಇನ್ಯಾರು? ಗುಡ್. ಹೌದಲ್ಲ? ನಾನು ಮುಖ್ಯಮಂತ್ರಿ ಕುಮಾರಸ್ವಾಮಿ ನೀವು ಒಪ್ಪಲ್ಲ? ಒಪ್ತೀರಾ? ಒಪ್ಪಲ್ಲ. ಯಾರು ಮುಖ್ಯಮಂತ್ರಿ? ಸಿದ್ದರಾಮಯ್ಯ. ಇದು ಕ್ರಿಸ್ತ ಶಕ 2018 ಅಂತ ಹೇಳ್ತಿದ್ರೆ ಒಪ್ತೀರಾ? ಕ್ರಿಸ್ತ ಶಕ 2017. ಕರೆಕ್ಟಾ? ಯಾವ್ದಿದು? ಕ್ರಿಸ್ತ ಶಕ 2017. ಆಗಿದ್ರೆ ಈ ಕ್ರಿಸ್ತ ಶಕ, ಆಮೇಲೆ ಇದು ಕ್ರಿಸ್ತನ ರಾಜ್ಯದ ಸಮಯ. ಯಾವ ಸಮಯ ಇದು? ಆಮೇಲೆ ಈ ಕ್ರಿಸ್ತನ ರಾಜ್ಯದಲ್ಲಿ ಸಮಾಧಾನ ಇದೆ. ಈ ಕ್ರಿಸ್ತನ ರಾಜ್ಯದಲ್ಲಿ ಸತ್ಯ ಇದೆ. ಈ ಕ್ರಿಸ್ತನ ರಾಜ್ಯದಲ್ಲಿ ಪ್ರೀತಿ ಇದೆ. ಈ ಕ್ರಿಸ್ತನ ರಾಜ್ಯದಲ್ಲಿ ಪ್ರತ್ಯೇಕವಾದ ಒಂದು ಉನ್ನತವಾದ ಮಾರ್ಗ ಇದೆ. ದೇವಜನರೇ, ನೀವು ಸಹಿತ ಆ ಕ್ರಿಸ್ತನ ರಾಜ್ಯದಲ್ಲಿ ಬರೋದೇ ಆದ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಜೀವಿಸೋದೇ ಆದ್ರೆ, ಈ ರಾಜ್ಯದಲ್ಲಿ ಬೇಕಾಗಿರೋ ಸಮಾಧಾನ, ಬೇಕಾಗಿರೋ ಶಾಂತಿ, ಬೇಕಾಗಿರತಕ್ಕಂಥ ಬಿಡುಗಡೆ, ಬೇಕಾಗಿರೋ ಜಯವನ್ನ ಕ್ರಿಸ್ತನ ರಾಜ್ಯದಲ್ಲಿ ನಿಮಗೆ ಕೊಡ್ಲಿಕ್ಕೆ ಕ್ರಿಸ್ತನ ರೆಡಿ ಆಗಿದ್ದಾನೆ. ಇದು ಕ್ರಿಸ್ತ ಶಕ. ಕ್ರಿಸ್ತ ಶಕ 2017. 2018 ಪ್ರವೇಶ ಮಾಡುವಾಗ, ದೇವರೇ ನಾನು ನಿಮ್ಮ ರಾಜ್ಯದಲ್ಲಿ ಬರ್ತೀನಪ್ಪ, ನನಗೆ ಸಮಾಧಾನ ಕೊಡು, ನನಗೆ ವಿದ್ಯೆ ಕೊಡು, ನನಗೆ ಬುದ್ಧಿ ಕೊಡು, ನನಗೆ ಜ್ಞಾನ ಕೊಡು, ನನಗೆ ವಿವೇಕ ಕೊಡು. ಪಾಸ್ಟ್ ಆವಾಗಲೇ ಒಂದು ಹಾಡಾಗಿ ಹೇಳ್ತಾ ಇದ್ರು, ನನಗೆ ಮೊದಲು ಕ್ರಿಸ್ತನಲ್ಲಿ ಬರದ ಮುಂಚಿತವಾಗಿ ದುಃಖ, ಹೋರಾಟ, ಸಮಸ್ಯೆ ಎಲ್ಲ ಇತ್ತು. ಆದ್ರೆ ಕ್ರಿಸ್ತನಲ್ಲಿ ಬಂದಮೇಲೆ ನನಗೆ ಸಂತೋಷ, ಸಮಾಧಾನ ಸಿಕ್ತು ಅಂತ. ಕ್ರಿಸ್ತನ ರಾಜ್ಯ ಅನ್ನೋದು ಅದು ಸಮಾಧಾನದ ರಾಜ್ಯ. ಕ್ರಿಸ್ತನ ರಾಜ್ಯ ಅನ್ನೋದು ಅದು ಪ್ರೀತಿಯ ರಾಜ್ಯ. ಕ್ರಿಸ್ತನ ರಾಜ್ಯ ಅನ್ನೋದು ಯಾವುದೇ ಭೇದ ಭಾವ ಇಲ್ಲದಂತ ರಾಜ್ಯ. ಕ್ರಿಸ್ತನ ರಾಜ್ಯ ಅನ್ನೋದು ಕ್ಷಮಿಸುವ ರಾಜ್ಯ. ಯಾವ ರಾಜ್ಯ ಅದು? ಕ್ಷಮಿಸುವ ರಾಜ್ಯ. ಆದ್ರಿಂದ ಯಾವಾಗಲೂ ಸಹಿತ ನಾವು ದೇವರ ರಾಜ್ಯದಲ್ಲಿ ನಾವು ತಿಳಿಸಿದರೆ, ದೇವರ ರಾಜ್ಯದಲ್ಲಿ ನಮಗೆ ಸಮಾಧಾನ ಇರುತ್ತೆ. ಯಾವ್ದ್ರಲ್ಲಿ ಸಮಾಧಾನ ಇರುತ್ತೆ?
ಎಲ್ಲ ಹೇಳ್ರಿ, ಯಾವ ರಾಜ್ಯದಲ್ಲಿ? ದೇವರ ರಾಜ್ಯದಲ್ಲಿ ಸಮಾಧಾನ ಇರುತ್ತೆ, ದೇವರ ರಾಜ್ಯದಲ್ಲಿ ಸಂತೋಷ ಇರುತ್ತೆ. ನೀವು ಎಲ್ಲರೂ ಸಹಿತ ಯೌವನಸ್ಥರಾಗಿ ಇಬ್ಬರು ಮಕ್ಕಳಿದ್ದಾರೆ. ಆ ಮಕ್ಕಳಿಂದ ಇವತ್ತು ಹೇಳ್ತಕ್ಕಂಥ ಒಂದು ಪಾಠ, ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ, ನೀತಿಗಾಗಿ ತವಕ ಪಡ್ರಿ, ಅವರ ಆಧಾರಗಳಿಗೆಲ್ಲ ತಲುಪುತ್ತೆ ಅಂತ ಇವತ್ತು ನನ್ನ ಮಕ್ಕಳನ್ನ ದೇವರ ರಾಜ್ಯದ ಕಡೆ ನಡೆಸ್ತಾ ಇದ್ದೀನಿ. ನೀವು ದೇವರ ರಾಜ್ಯದ ಕಡೆ ಹೋಗ್ಲಿಲ್ಲ ಅಂದ್ರೆ ಸೈತಾನನ ರಾಜ್ಯ ಇದೆ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ದುಂದೋತನ, ಕಪಟತನ, ಹುಡುಕತನ, ದುರಾಲೋಚನೆಗಳು ಕಾಯ್ತಾ ಇರ್ತಾನೆ. ಯಾರು ಸಹಿತ ಊಟದಾಗಲೇ ಪಾಪ ಮಾಡೋದಿಲ್ಲ, ಊಟದಾಗಲೇ ಮದ್ಯಪಾನಿಯಾಗಿ ಹುಟ್ಟಿ ಬರೋದಿಲ್ಲ, ಹುಟ್ಟದಾಗಲೇ ಅವನು ಸ್ಮೋಕ್ ಮಾಡ್ಕೊಂಡು ಬರೋದಿಲ್ಲ, ಹುಟ್ಟದಾಗಲೇ ಅವನು ಸೂಪರ್ ಹಾಕಿ ಬರೋದಿಲ್ಲ. ಅವನು ಬೆಳೀತಾ 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 ಅವನ ಸಂಘ, ಅವನ ಸಹವಾಸಿಗಳು, ಅವನ ದೋಷಗಳು, ಅವನ ಸ್ನೇಹಿತರು, ಇದರಲ್ಲಿ ಅವನ ಜೀವಿತವನ್ನ ಆ ದುಷ್ಟನ ರಾಜ್ಯಕ್ಕೆ ಸೇರ್ಕೊಂಡ್ಬಿಡ್ತಾನೆ. ತನ್ನ ತಾಯಿಗಳು ಹೇಳ್ತಾರೆ, ಬೇಡ ಮನೆ ಹೋಗ್ಬೇಡ, ಮದ್ಯಪಾನ ಮಾಡ್ಬೇಡ, ಧೂಮಪಾನ ಮಾಡ್ಬೇಡ, ದುಶ್ಚಟಗಳಿಗೆ ಹೋಗ್ಬೇಡ ಅಂತ ಅಪ್ಪ ಅಮ್ಮ ಗೋಳಾಡ್ತಾರೆ, ಬಿಡೋದಿಲ್ಲ. ಇವನ್ ಬಿಟ್ರು ಅದು ಬಿಡೋದಿಲ್ಲ. ಇವನ್ನ ಅರ್ಥ ಆಯ್ತಾ ನಿಮಗೆ? ಇವನ್ ಬಿಟ್ರು ಅದವನ್ನ ಬಿಡೋದಿಲ್ಲ. ಅದೊಂದು ಶಕ್ತಿ ಆಗಿರುತ್ತೆ, ಅದು ದುಷ್ಟ ಶಕ್ತಿ ಆಗಿರುತ್ತೆ. ಯೌವನಸ್ಥ ಸಹೋದರರೇ, ನನಗೊಂದು ಮಾತನ್ನ ಹೇಳ್ತೇನೆ, ದೇವರ ರಾಜ್ಯ ಅದು ಸಮಾಧಾನದ ರಾಜ್ಯ, ದೇವರ ರಾಜ್ಯ ಅದು ಪ್ರೀತಿಯ ರಾಜ್ಯ, ದೇವರ ರಾಜ್ಯ ಅದು ಸತ್ಯದ ರಾಜ್ಯ, ದೇವರ ರಾಜ್ಯ ಅದು ನೀತಿಯ ರಾಜ್ಯ, ದೇವರ ರಾಜ್ಯ ಅದು ಪ್ರೀತಿಯ ರಾಜ್ಯ. ಆ ರಾಜ್ಯಕ್ಕೆ ನೀವೆಲ್ಲರೂ ಸಹಿತ ಪ್ರವೇಶ ಮಾಡಬೇಕು. ಪ್ರವೇಶ ಮಾಡಿದ್ರೆ ನೀವು ಆಶೀರ್ವಾದಗಳನ್ನ ಕಾಣ್ತೀರಾ. ಆದ್ರಿಂದ ನೀವು ದೇವರ ರಾಜ್ಯದ ಕುರಿತು ಹೆಚ್ಚಿನ ಮಾಹಿತಿಗಳನ್ನ ಇದರಲ್ಲಿ ಬರೆದಿದೆ. ನೀವು ಹೋಗಿ ಮನೆಗಳಲ್ಲಿ ಓದಿ ಈ ದೇವರ ರಾಜ್ಯದ ಕುರಿತು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳಿ. ನೀವು ಯಾವಾಗ ದೇವರ ರಾಜ್ಯದ ತಿಳ್ಕೊಳ್ತೀರೋ ಆಗ ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ. ಆದ್ರಿಂದ ಗಮನಿಸಿ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರಿಂಟ್ ಆಗತಕ್ಕಂತ ಒಂದು ಪುಸ್ತಕ ಅಂದರೆ ಸತ್ಯವೇದವಾಗಿದೆ. ಇಡೀ ಪ್ರಪಂಚದಲ್ಲಿ ಸತ್ಯವನ್ನು ತಿಳಿಸಿಕೊಡತಕ್ಕಂಥ ಒಂದು ಪುಸ್ತಕ ಅಂದ್ರೆ ಅದು ಸತ್ಯವೇದವಾಗಿದೆ. ಸತ್ಯವೇದವಾಗಿದೆ. ಅರ್ಥ ಇದರಲ್ಲೇ ಇದೆ. ಏನಂತ? ಸತ್ಯವೇದ. ಏನಕ್ಕೆ ಹೆಸರು? ಸತ್ಯವೇದ. ಅದಕ್ಕೆ ಇಂದಿನ ದಿನಗಳಲ್ಲಿ ಈಗ ನಾವು ಚಿಕ್ಕವರಾಗಿದ್ದಾಗ ಒಂದು ಪದ್ಯ ಇತ್ತು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ. ಸತ್ಯವೇ ನಿಮ್ಮ ತಂದೆ ತಾಯಿ ಆಗಲಿ, ಸತ್ಯವೇ ನಿಮ್ಮ ಬಂಧು ಬಳಗ ಆಗಲಿ, ಸತ್ಯವೇ ನಿಮ್ಮ ಜೀವಿತವಾಗಲಿ, ಸತ್ಯದಲ್ಲಿ ನಡೆಯಿರಿ, ಸತ್ಯ ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ. ಸಂತೋಷ ಇದೆಯಾ? ಸಂತೋಷ ಇದೆಯಾ? ಸತ್ಯದ ಮಾರ್ಗದಲ್ಲಿ ನಡೀತೀರಾ? ಹೇಳ್ಲಿಕ್ಕಾಗುತ್ತೆ ಇಟ್ಕೊಂಡು, ದೇವ್ರೆ ಹೇಳ್ರಿ, ಬಾಯ್ತಾರೆ, ದೇವ್ರೆ ನಾನು ಸತ್ಯದ ಮಾರ್ಗದಲ್ಲಿ ನಡೀತೇನೆ, ನೀತಿಯ ಮಾರ್ಗದಲ್ಲಿ ನಡೀತೇನೆ, ಪ್ರೀತಿಯ ಮಾರ್ಗದಲ್ಲಿ ನಡೀತೇನೆ, ಒಳ್ಳೆಯ ಮಾರ್ಗದಲ್ಲಿ ನಡೀತೇನೆ, ನನ್ನ ನಡೆಸು ದೇವ್ರೆ. ಏಸಪ್ಪ ನನಗೆ ಸಹಾಯ ಮಾಡು, ನಿನ್ನ ರಾಜ್ಯದಲ್ಲಿ ನನ್ನನ್ನು ನಡೆಸು, ನಿನ್ನ ಸಮಾಧಾನ ರಾಜ್ಯ ನನಗೂ ಬೇಕು, ನಿನ್ನ ಸಂತೋಷದ ರಾಜ್ಯ ನನಗೂ ಬೇಕು, ನಿನ್ನ ಪ್ರೀತಿಯ ರಾಜ್ಯ ನನಗೂ ಬೇಕು. ಯೇಸುವೆ ನನಗೆ ಸಹಾಯ ಮಾಡು, ಯೇಸುವೆ ನನಗೆ ಸಹಾಯ ಮಾಡು, ಯೇಸುವೆ ನನಗೆ ಸಹಾಯ ಮಾಡು. ನೀವೆಲ್ಲ ಮೊಣಕಾಲು ಹಾಕಿ ನಿಂತ್ಕೊಳ್ಳೋದೇ ಆದ್ರೆ ಫಾಸ್ಟ್ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಸಮಾಧಾನಕ್ಕಾಗಿ, ನಿಮ್ಮ ಸಂತೋಷಕ್ಕಾಗಿ ನೀವು ಕಣ್ಣುಗಳನ್ನ ಮುಚ್ಚಿ ಏನಾದ್ರೂ ತಪ್ಪುಗಳು ಮಾಡಿದ್ರೆ, ಏನಾದ್ರೂ ದೋಷಗಳು ಮಾಡಿದ್ರೆ ದೇವರು ನೀವು ಅರಿಕೆ ಮಾಡ್ರಿ. ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನ ಕ್ಷಮಿಸಿಬಿಡ್ತಾರೆ, ನಿಮ್ಮನ್ನು ಹೊಸಬರನ್ನಾಗಿ ಮಾಡ್ತಾರೆ. ಯೇಸುವಿನ ರಕ್ತ ನಿಮ್ಮ ಪಾಪವನ್ನು ತೊಳೆದು ಶುದ್ಧಿ ಮಾಡುವ ರಕ್ತ. ಯೇಸು ಸ್ವಾಮಿಯ ನಾಮ ನಿಮ್ಮನ್ನು ಬಿಡುಗಡೆ ಮಾಡುವ ನಾಮ. ಆ ಯೇಸುವಿನ ನಾಮದಲ್ಲಿ ಈಗ ನಾವು ಪ್ರಾರ್ಥನೆ ಮಾಡ್ತೇವೆ. ನೀವು ಮೊಣಕಾಲುಗಳನ್ನು ಹಾಕಿ ಕಣ್ಣುಗಳನ್ನು ಮುಚ್ಚಿ, ಯೇಸುವೇ ನನಗೊಂದು ಬಿಡುಗಡೆ ಬೇಕಪ್ಪ, ಯೇಸಪ್ಪ ನನಗೊಂದು ಜ್ಞಾನ ಬೇಕಪ್ಪ, ಯೇಸಪ್ಪ ನನಗೊಂದು ಪ್ರತ್ಯೇಕವಾದ ಜಯ ಬೇಕು ದೇವರೇ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಕೈಗಳನ್ನು ಚಾಚೋಣ. ಇಷ್ಟು ಜನ ದೇವರ ರಾಜ್ಯಕ್ಕೆ ಸೇರೋದೇ ಆದ್ರೆ, ಸತ್ಯದ ಕಡೆ ನಡೆಯೋದೇ ಆದ್ರೆ ಪರಲೋಕದ ದೊಡ್ಡ ಸಂತೋಷ ಅದಾಗಿದೆ, ನಿಜವಾದ ಕ್ರಿಸ್ಮಸ್ ಆಗಿರುತ್ತೆ. ಎಲ್ಲರೂ ಕೈಗಳನ್ನ ಚಾಚೋಣ, ದೇವರ ಕಡೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರಿಗೆ ನಿತ್ಯನಾದ ತಂದೆಯೇ, ಸಹೋದರಿ ರೂಪ ನಿನ್ನ ಕರದಲ್ಲಿ ಕೊಡುತ್ತೇನೆಪ್ಪ. ಸಹೋದರಿ ಮಗಳು ಯೌವನಸ್ಥ ಪ್ರಾಯಸ್ಥ ಮಗಳಪ್ಪ, ನಿನ್ನ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರಬೇಕು ದೇವರೇ, ನಿನ್ನ ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರಬೇಕಪ್ಪ, ನಿನ್ನ ರಾಜ್ಯವನ್ನು ಕಟ್ಟಬೇಕಪ್ಪ. ಅನೇಕ ಯೌವನಸ್ಥರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಸಹೋದರಿ ಸತ್ಯವನ್ನು ತಿಳಿದಿದ್ದಾರೆ. ಶ್ರೇಷ್ಠವಾದ ಒಂದು ಧರ್ಮ, ಅದು ಮಾನವ ಧರ್ಮ ಎಂದು ಸಹೋದರಿ ಹೇಳಿದ್ರು. ಮನುಷ್ಯರಾಗಿ ಜೀವಿಸಬೇಕಪ್ಪ, ಇವರ ರಾಜ್ಯಕ್ಕೆ ಉಪಯೋಗಿಸಿಕೊ. ಅನೇಕ ಯೌವನಸ್ಥರು ಇವತ್ತು ಪಾಪದಲ್ಲಿದ್ದಾರೆ. ಮೊಬೈಲ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಕರ್ತನೆ, ಫೇಸ್ಬುಕ್ಗಳಲ್ಲಿ, ವಾಟ್ಸ್ಆಪ್ಗಳಲ್ಲಿ ಕರ್ತನೆ ಬೇಡವಾದ ಕಾರ್ಯಗಳನ್ನು ಮಾಡುತ್ತಾ ಸಮಯವನ್ನು ಕಳೀತಾ ಇದ್ದಾರೆ. ಸಹೋದರಿಯಾದ ಆಲಯಕ್ಕೆ ಬಂದು ಸತ್ಯವೇದವನ್ನು ಹಿಡಿದು ದೇವರೇ ಸಮಾಧಾನವನ್ನು ಹುಡುಕಬೇಕು, ಸಂತೋಷವನ್ನು ಹುಡುಕಬೇಕು, ಸತ್ಯವನ್ನು ತಿಳಿದುಕೊಳ್ಳಬೇಕು. ನಿನ್ನ ರಾಜ್ಯಕ್ಕೆ ಅನೇಕ ದಾರಿ ತಪ್ಪಿ ಹೋಗುವಂತಕ್ಕಂಥ ಯೌವನಸ್ಥರನ್ನ ಸೇರಿಸಬೇಕಪ್ಪ. ಅದಕ್ಕಾಗಿ ಸಹಾಯ ಮಾಡು,
ಅದಕ್ಕಾಗಿ ಸಹಾಯ ಮಾಡು, ಅದಕ್ಕಾಗಿ ಸಹಾಯ ಮಾಡಿದವರೇ, ಅದಕ್ಕಾಗಿ ಸಹಾಯ ಮಾಡಪ್ಪ, ಅದಕ್ಕಾಗಿ ನಿನ್ನ ಕೃಪೆ ಉಂಟಾಗಲಿ, ಅದಕ್ಕಾಗಿ ನಿನ್ನ ದಯ ಉಂಟಾಗಲಿ. ಕರ್ತನೆ ಸಹೋದರಿಯನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರೂಪಾ ಸಿಸ್ಟರ್ ತಂದೆ ಮಗ ಪವಿತ್ರರನ್ನು ಆಶೀರ್ವಾದ ಮಾಡಿ ನಿನ್ನ ರಾಜ್ಯಕ್ಕೆ ಇವರು ಸೇರತಕ್ಕಂತೆ ಮುಂದಿನ ಡಿಸೆಂಬರ್ ತಿಂಗಳೊಳಗಾಗಿ ಇವರು ಸತ್ಯವನ್ನು ತಿಳಿದುಕೊಂಡು ಕರ್ತನೆ ಸತ್ಯದ ಮಾರ್ಗದಲ್ಲಿ ನಡೆದು ಅನೇಕರಿಗೆ ಆಶೀರ್ವಾದವಾಗಲಿಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಮೆನ್. ನಾಗವೇಣಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವಪ್ಪ. ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಈಗ ದೇವರು ರಾಜ್ಯಕ್ಕೆ ಸೇರಲಿಪ್ಪ. ನಿನ್ನ ಸಮಾಧಾನದ ರಾಜ್ಯ, ನಿನ್ನ ಸತ್ಯದ ರಾಜ್ಯ, ನಿನ್ನ ಪ್ರೀತಿಯ ರಾಜ್ಯ, ನಿನ್ನ ಕರುಣೆಯ ರಾಜ್ಯ. ಯಾವುದೇ ಕರ್ತನೆಯಲ್ಲಿ ಕರ್ತನೆ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಕಪಟದಲ್ಲಿದ್ದಂತ ಒಂದು ರಾಜ್ಯ ಅದು ದೇವರ ರಾಜ್ಯವಾಗಿರುವುದರಿಂದ ಈಗ ಒಂದು ರಕ್ತದಲ್ಲಿ ಇವನ್ನ ಮುದ್ರೆ ಇಟ್ಟು ನಿನ್ನ ರಾಜ್ಯಕ್ಕೆ ದೇವ ಇವನ್ನ ಸ್ವಾಮಿ ಸೇರಿಸುವಾಗ ಏಸಪ್ಪ ಇವನ್ನ ಕರೆದುಕೊಂಡು ಕರ್ತನೆ ರಾಜ್ಯಕ್ಕೆ ಸೇರಿಸಿಕೊಂಡು ಕರ್ತನೆ ಇವನ್ನ ಉನ್ನತವಾದ ಸಹೋದರಿಯನ್ನು ಉನ್ನತವಾದ ವ್ಯಕ್ತಿಯನ್ನಾಗಿ ಮಾಡಿ ಆಶೀರ್ವಾದ ಮಾಡಪ್ಪ. ಸಹೋದರಿಯ ಜೀವಿತದಲ್ಲಿ ಸಮಾಧಾನ ಇರಲಿ, ಸಂತೋಷ ಇರಲಿ ಕರ್ತನೆ. ಕುಟುಂಬದ ಕಲಹಗಳು, ಕೊರತೆಗಳು, ಇಕ್ಕಟ್ಟುಗಳು ನೀಗಪ್ಪ. ನೀನು ಹೇಳ್ತೀಯಲ್ಲ ಸ್ವಾಮಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೊಂದವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿಯನ್ನು ಕೊಡುವೆನು ಎಂದು ಕರ್ತನೆ. ಇವರಿಗೆ ವಿಶ್ರಾಂತಿಯನ್ನು ಕೊಡಪ್ಪ, ಇವರಿಗೆ ಸಮಾಧಾನವನ್ನು ಕೊಡಪ್ಪ, ಇವರಿಗೆ ಪ್ರೀತಿಯನ್ನು ಕೊಡು ಕರ್ತನೆ, ಇವರಿಗೆ ಧೈರ್ಯವನ್ನು ಕೊಡು ಕರ್ತನೆ. ನಿನ್ನ ಮಾರ್ಗದಲ್ಲಿ ಇವರು ನಡೆಸು ಸ್ವಾಮಿ. ನಿನ್ನ ನಂಬುವುದಾದರೆ ನಿನ್ನ ಮಹಿಮೆಯನ್ನು ಕಾಣಲಿಕ್ಕೆ ಯೇಸುವಿನ ನಾಮದಲ್ಲಿ ತಂದೆಯೇ ಆನಂದ ನಿನ್ನ ಕರದಲ್ಲಿ ಕೊಡುತ್ತೇನೆಪ್ಪ. ಇವನು ರಾಜ್ಯಕ್ಕೆ ಸೇರ್ಬೇಕಪ್ಪ, ನಿನ್ನ ಸತ್ಯದಲ್ಲಿ ನಡೀಬೇಕಪ್ಪ. ಕರ್ತನೆ ಶತ್ರು ವಂಚಿಸ್ತಾನೆ. ಮದ್ಯಪಾನ, ಧೂಮಪಾನ, ದುಶ್ಚಟಗಳು, ದುರಭ್ಯಾಸಗಳು, ಬೇಡವಾದ ಕೃತ್ಯಗಳನ್ನು ಸಿಲುಕಿಸಿ ಮನುಷ್ಯನ ಹಾಳು ಮಾಡಬೇಕೆಂದು ಶತ್ರು ವಂಚಿಸ್ತಾ ಇದ್ದಾನಪ್ಪ. ಅವನ ವಂಚನೆಗೆ ಇವರು ಗುರಿ ಆಗಬಾರ್ದು, ಅವನ ತಂತ್ರಗಳಿಗೆ ಇದ್ರು ಸಿಲುಕಬಾರ್ದಪ್ಪ. ಈಗ ನಿನ್ನ ರಾಜ್ಯಕ್ಕೆ ಸೇರಲಿದ್ದೇವೆ. ನಿನ್ನ ಸಮಾಧಾನ ಕಂಡುಕೊಳ್ಳಲಿ, ನಿನ್ನ ಸತ್ಯವನ್ನು ಕಂಡುಕೊಳ್ಳಲಿ, ನಿನ್ನ ಪ್ರೀತಿಯನ್ನು ಕಂಡುಕೊಳ್ಳಲಿ. ಆ ಪರಲೋಕ ರಾಜ್ಯದಲ್ಲಿದ್ದೇವೆ. ಇದು ನಮ್ಮ ರಾಯಭಾರಿಯಾಗಿ ನಿನ್ನ ರಾಜ್ಯವನ್ನ ಕಟ್ಟಲಿಯಪ್ಪ, ರಾಜ್ಯವನ್ನ ಕಟ್ಟಲಿಸುವ. ನಿಮ್ಮ ರಾಜ್ಯದಲ್ಲಿ ಸೇರಿಸುವ. ನನ್ನನ್ನು ಸೇರಿಸಿಕೊಂಡ ದೇವರೇ, ಇಲ್ಲಿ ಕುಳಿತುಕೊಂಡವರನ್ನು ಸೇರಿಸಿಕೊಳ್ಳುವ ದೇವರೇ, ನಿನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ನಿನ್ನ ರಾಜ್ಯವನ್ನು ಸ್ಥಾಪಿಸುವ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ ಆಮೆನ್. ಚಪ್ಪಾಳೆ ದೇವರಿಗೆ ಕರ್ತನೆ ವೆಂಕಟೇಶ್ ಕರ್ತನೆ ಕೊಡ್ತಿದ್ದೇನಪ್ಪ. ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಈತನ ರಕ್ತದಲ್ಲಿ ಮುದ್ದೆ ಪ್ರತಿಷ್ಠೆ ಮಾಡಿ ರಾಜ್ಯಕ್ಕೋಸ್ಕರ ಸೇರಿಸಲ್ಪಡಿಸುತ್ತೇವೆ ಕರ್ತನೆ. ಈತನಲ್ಲಿ ರಾಜ್ಯ ಬರಲಿ ಅಪ್ಪ. ನಿನ್ನ ಸಮಾಧಾನದ ರಾಜ್ಯ, ನಿನ್ನ ಶಾಂತಿಯ ರಾಜ್ಯ, ನಿನ್ನ ಪ್ರೀತಿಯ ರಾಜ್ಯ, ನಿನ್ನ ಕರುಣೆಯ ರಾಜ್ಯ, ನಿನ್ನ ಪರಿಶುದ್ಧವಾದ ರಾಜ್ಯವನ್ನು ಸ್ಥಾಪಿಸು. ಕೃಪಾ ವರಗಳಿಂದ ಆತ್ಮನ ಫಲವನ್ನು ತುಂಬಿಸಿ ಈತನ ಎದ್ದು ಪ್ರಕಾಶಿಸಲು ರಾಜ್ಯಕ್ಕೆ ಈತನ ಪ್ರಯೋಜನಕ್ಕೆ ಬರಲಿ. ಎಲ್ಲ ದುಶ್ಚಟಗಳಿಂದ, ದುರಭ್ಯಾಸಗಳಿಂದ ಏಸಪ್ಪ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಳ್ಳಲು ಕೂತುಕೊಳ್ಳದೆ, ನಿನ್ನ ಧರ್ಮಶಾಸ್ತ್ರ ಹಗಲು ಧ್ಯಾನಿಸುವವನಾಗಿ ಈತನ ಆಶೀರ್ವಾದ ಮಾಡಪ್ಪ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ರಾಜ್ಯಕ್ಕೆ ಸೇರ್ಪಡೆಯಾಗಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ಚಪ್ಪಾಳೆ ಕಡಿಮೆಯವರಿಗೆ ವಂದನೆ ಸಲ್ಲಿಸೋಣ. ಕರ್ತನೆಯ ಮೂರ್ತಿಯನ್ನು ಕರ್ತನೆ ಕೊಡುತ್ತೇನೆಪ್ಪ. ದೇವರ ಯೌವನಸ್ಥನ ಸ್ವಾಮಿ, ಯೌವನಸ್ಥನ ಕರ್ತನೆ, ಈತನಲ್ಲಿ ಶಕ್ತಿ ಉಂಟು, ಈತನಿಗೆ ಜ್ಞಾನ ಉಂಟು, ಈತನಿಗೆ ವಿವೇಕ ಉಂಟು. ಈತನ ತಾಯಿ ಗರ್ಭದಿಂದಾಗಲೇ ಕಂಡ ದೇವರು ನೀನಾಗಿದ್ಯಪ್ಪ. ರಾಜ್ಯಕ್ಕೆ ಈತನು ಸೇರಲಿಯಪ್ಪ, ರಾಜ್ಯಕ್ಕೆ ಈತನು ಸೇರಲಿಯಪ್ಪ, ರಾಜ್ಯಕ್ಕೆ ಈತನು ಸೇರಲಿಯಪ್ಪ. ದೇವರೇ, ಈತನ ಶಕ್ತವಾಗಿ ಉಪಯೋಗಿಸು, ಶಕ್ತವಾಗಿ ಉಪಯೋಗಿಸು. ಅಭಿಷೇಕಿಸು, ಅಭಿಷೇಕಿಸು. ನಿನ್ನ ಅಭಿಷೇಕದಲ್ಲಿ ತುಂಬಿಸಿ ಕುಳಿತಾಗ, ನಿಂತಾಗ, ಹೋಗುವಾಗ, ಬರುವಾಗ ಸತ್ಯವನ್ನು ಹೇಳಬೇಕು, ನೀತಿಯನ್ನು ಹೇಳಬೇಕು, ಶಾಂತಿಯನ್ನು ಹೇಳಬೇಕು, ಸಮಾಧಾನ ಹೇಳಬೇಕು. ಕತ್ತಲೆಯಲ್ಲಿರುವವನ್ನ, ಶಾಪದಲ್ಲಿರುವವನ್ನ, ಮದ್ಯಪಾನ, ಧೂಮಪಾನದಲ್ಲಿರುವವನ್ನ ಬಿಡಿಸಬೇಕು, ಅವರನ್ನು ಉನ್ನತವಾದ ಕಡೆ ನಡೆಸಬೇಕಪ್ಪ. ಅದಕ್ಕಾಗಿ ನನ್ನ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ ಕರ್ತನೆ. ಲಕ್ಷ್ಮಣನ ಕರ್ತನೆ ಕೊಡ್ತಿದ್ದೇನಪ್ಪ. ಲಕ್ಷ್ಮಣ ದೇವರ ಆಶೀರ್ವಾದ ಮಾಡು. ಈತನ ರಾಜ್ಯಕ್ಕೆ ಸೇರಲಿಪ್ಪ. ನಿನ್ನ ಸಮಾಧಾನದ ರಾಜ್ಯ, ನಿನ್ನ ಸತ್ಯದ ರಾಜ್ಯ, ನಿನ್ನ ಪ್ರೀತಿಯ ರಾಜ್ಯ, ನಿನ್ನ ಕರುಣೆಯ ರಾಜ್ಯಕ್ಕೆ ಇವರು ಸೇರ್ಬೇಕಪ್ಪ, ಇವರು ಸೇರ್ಬೇಕಪ್ಪ. ದೇವರೇ, ಎಲ್ಲ ದುಶ್ಚಟಗಳಿಗೋ, ದುರಭ್ಯಾಸಗಳಿಗೋ, ದುಷ್ಟರ ತಂತ್ರಗಳಿಗೆ ಬಲಿಯಾಗಬಾರದು ಕರ್ತನೆ. ಇವತ್ತು ಅನೇಕ ಯೌವನಸ್ಥರು ದಾರಿ ತಪ್ಪಿ ಹೋಗ್ಬಿಟ್ರಪ್ಪ. ಅನೇಕರು ದೇವರೇ ಇವತ್ತು ಸ್ವಾಮಿ ತನ್ನ ತಾಯಿಗಳನ್ನ ತೊರೆದು ಬಿಟ್ರು, ಬಂಧುಗಳನ್ನ ತೊರೆದು ಬಿಟ್ರು, ಸತ್ಯವನ್ನ ತೊರೆದು ಬಿಟ್ರು, ನೀತಿಯನ್ನು ತೊರೆದು ಬಿಟ್ರು. ಅಂತ ವ್ಯಕ್ತಿಯವರು ಆಗಲಾಗಿದ್ದೇವರೇ ರಾಜ್ಯಕ್ಕೆ ಸೇರಿಸಿಕೊಪ್ಪ.
ಇವರ ರಾಜ್ಯಕ್ಕೆ ಸೇರಿಸಿಕೊಪ್ಪ, ರಾಜ್ಯಕ್ಕೆ ಸೇರಿಸಿಕೊ ಸ್ವಾಮಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಗೋವಿಂದ ನಿನ್ನ ಕಾಲದಲ್ಲಿ ಕೊಡ್ತೀರಪ್ಪ. ನಿನ್ನ ಆಲಯಕ್ಕೆ ಬಂದಿದ್ದಾನೆ ದೇವ. ಇದು ನಿನ್ನ ಮಗನಾಗಿ ಬೆಳಿಬೇಕು, ಸತ್ಯದಲ್ಲಿ ಉನ್ನತವಾಗಿ ಬೆಳೆದು ಬರಬೇಕು, ಜ್ಞಾನದಲ್ಲಿ ಉನ್ನತವಾಗಿ ಬೆಳೆದು ಬರಬೇಕು, ಅನೇಕರಿಗೆ ಆಶೀರ್ವಾದವಾಗಬೇಕು. ಈತ ಅನೇಕ ದಾರಿ ತಪ್ಪತಕ್ಕ ಯೌವನಸ್ಥರ ದೇವರೇ, ಸನಾತನ ಮಾರ್ಗವನ್ನು ನಡೆಸೋದಕ್ಕೋಸ್ಕರ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ದೇವರೇ ಬ್ಲೆಸ್ ಮಾಡಿ ಶುಭ ಕೋರುತ್ತಿದ್ದೇನೆ. ಅನುಗ್ರಹಿಸು, ಆಶೀರ್ವಾದ ಮಾಡು, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಇವೆಲ್ಲ ನಾವು ದೇವರ ರಾಜ್ಯಕ್ಕೆ ಸೇರಿದವರು. ಹೇಳ್ರಿ, ದೇವರ ರಾಜ್ಯಕ್ಕೆ ಸೇರಿದವರು. ನಾವು ದೇವರ ರಾಜ್ಯಕ್ಕೆ ಸೇರಿದವರು. ಆಮೇನ್. ಸಂತೋಷ ಇದೆಯಾ? ನೀವೆಲ್ಲ ಈಗಲೇ ನಾನು ನಿಂತ್ಕೊಳ್ಳಿ ನಿಮಿಷ. ಇವತ್ತಿನಿಂದ ಇವರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆದ್ರೆ. ಆಮೇಲೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆಯಿರಿ. ನೀತಿಗಾಗಿ ತವಕ ಪಡಿ, ಆಗ ಎಲ್ಲ ದೊರಕುವುದು. ಆಗ ಎಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ಎಲ್ಲ ನಿಮಗೆಲ್ಲ ದೊರಕುವುದು. ರಾಜ್ಯಕ್ಕಾಗಿ ನೀತಿಗಾಗಿ ನೌಕ ಮಾಡಿ, ಆಗ ಎಲ್ಲ ದೊರಕುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾದ ಕ್ರಿಸ್ಮಸ್ ಅಂದ್ರೆ ಇದೇನೆ ಅಂತ ಚಪ್ಪಾಳೆ ತಟ್ಟಿದ್ದೇವೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದ್ದೇವೆ. ನಾನು ಪ್ರತಿ ದಿವಸ ನಿಮ್ಮ ನೆನಪು ಮಾಡಿಕೊಂಡು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಫಸ್ಟ್ ನಂದು ಪ್ರೇಯರ್ ರಿಕ್ವೆಸ್ಟ್ ನಾನು ಬರ್ಕೊಡಿ. ನಾನು ಒಂದು ಹೇಳ್ತೇನೆ, ತಿಳ್ಕೊಂಡಿದ್ದೇವೆ ಮಕ್ಕಳೇ. ನಿಜವಾದ ದೇವರ ರಾಜ್ಯ ಕ್ರೈಸ್ತರು ಅಂದ್ರೆ ಏನು? ನಾವು ಕ್ರೈಸ್ತರು ಅಂತೇಳಿ ಬಿಳಿ ಡ್ರೆಸ್ ಹಾಕೊಂಡು ಬೈಬಲ್ ಹಿಡ್ಕೊಂಡು ನೀವು ಮತ್ತೊಬ್ಬರಿಗೆ ನೋವು ಕೊಡೋದಕ್ಕೆ ಜೀವಿಸೋದಲ್ಲ. ನೀನು ಹೋಗಿ ಮತ್ತೊಬ್ಬರನ್ನ ಆ ಮದ್ಯಪಾನ, ಧೂಮಪಾನ, ದುಶ್ಚಟಗಳು, ಹನ್ಸು, ಪಾಲ್ಪರಗು, ಆ ವಾಟ್ಸಪ್, ಫೇಸ್ಬುಕ್, ಇಂಟರ್ನೆಟ್ ಗಳಲ್ಲೂ ಬೆಳಗ್ಗೆ ಸಂಜೆವರೆಗೂ ಅವನು ಯಾವಾಗಲೂ ತಲೆ ಹಿಂಗೇ ಬಗ್ಸ್ಕೊಡುತ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ ಅಂತವ್ರ ತಲೆನ ಎತ್ತಿ ಆ ಮೇಲ್ಗಡೆ ನೋಡ್ಸಿದ್ರೆ. ಆಮೇಲೆ ತಲೆ ನಿನ್ನ ಮೇಲಕ್ಕೆ ಎತ್ತುವಂತೆ ದೇವರು ಮಾಡ್ಬಿಡ್ತಾನೆ. ನಿನ್ ಕತ್ತನ ಮೇಲಕ್ಕೆ ಎತ್ತಿ ಅಪಾಚಿ ಅಂತ ಕರೆದ್ರೆ ದೇವ್ರ ಮೇಲಕ್ಕೆ 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 ಏರಿಸ್ಬಿಡ್ತಾರೆ. ಹಲ್ಲೆಲೂಯಾ. ಈ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆಯಾ? ಜವಾಬ್ದಾರಿ ಇದೆಯಾ? ಜವಾಬ್ದಾರಿ ಇದೆಯಾ ದೇವ್ರ ಮಕ್ಕಳೇ? ಅನೇಕ ಯೌವನಸ್ಥರು ನೋಡಿದ್ದೇನೆ, ಅವ್ರದ್ದು ಹೋಗಿರೋ ಪ್ಯಾಂಟ್ ಹಾಕೊಂಡು ಈ ಕುಲ ಬಂದಿರ್ತಾರ, ಈಗ ನಡೀತಾರೆ. ಕುಲ ಬಂದಿರ್ತಾರ, ನಡೀತಾರೆ ಪ್ಯಾರ್ದೋಗಿರೋ ಪ್ಯಾಂಟ್ಗಳು ಹಾಕೊಂಡು. ಹಲ್ಲೆಲೂಯಾ. ಈಗಿನ ಯೌವನಸ್ಥ ಮಕ್ಕಳುಗಳು, ಯೌವನಸ್ಥ ಹೆಣ್ಮಕ್ಳುಗಳು ಒಳ್ಳೆ ನೀಟಾಗಿ ಡ್ರೆಸ್ ಹಾಕೊಂಡಿದ್ರೆ ಎಲ್ಲ ಮೈ ಕಾಣುವಂತ ಡ್ರೆಸ್ಗಳು ಹಾಕೊಂಡು ನೋಡ್ತಾರೆ. ಯಾವಾಗ ನೋಡಿದ್ರೆ ಮೊಬೈಲ್ 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 ಅಲ್ಲೇ ಇವತ್ತು ಜೀವನ ಆಗೋಗಿದೆ. ಆದ್ರಿಂದ ಕುಡಿಯುವಂತ ದೇವ ಮಕ್ಕಳೇ, ಅದೆಲ್ಲ ಶತ್ರುವಿನ ತಂತ್ರ, ಅದೆಲ್ಲ ಶತ್ರುವಿನ ತಂತ್ರ. ಶತ್ರು ಯಾವಾಗಲೂ ಸಹಿತ ಮನುಷ್ಯರನ್ನ ನಾಶ ಮಾಡ್ಬೇಕಂತ ಟಾರ್ಗೆಟ್ ಮಾಡಿದ್ದಾನೆ. ಆದ್ರೆ ನಾವು ನೀವು ಸಹಿತ ಕ್ರೈಸ್ತರು ಅವರನ್ನ ಶಾಂತಿ, ನೀತಿ, ಧರ್ಮ, ಪ್ರೀತಿ ಇವುಗಳ ಕಡೆ ಅವರನ್ನು ನಡೆಸಬೇಕು. ಅದಾಗಿದೆ ದೇವರ ರಾಜ್ಯ. ಅದಕ್ಕಾಗಿ ನಮ್ಮೊಳಗಡೆ ಏನಿದೆ? ಜೀವ ಜಲ. ಯಾವುದಿದೆ? ಜಲ 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 ಜೀವ ಜಲ, ಇದು ದೇವರ ಬಲ. ಜಲ 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 ಜೀವ ಜಲ, ಇದು ದೇವರ ಬಲ. ಯೇಸುವೇ ನಾವು ನಿನ್ನಾಲಯ, ಯೋಗಿಸು ನಮ್ಮ ಜೀವ ಜಲ. ಯೇಸುವೇ ನಾವು ನಿನ್ನಾಲಯ, ಯೋಗಿಸು ನಮ್ಮ ಜೀವ ಜಲ. ಹಲ್ಲೆಲೂಯಾ. ಸಂತೋಷ ಇದೆಯಾ? ನೀವು ಹೊಂದ್ಕೊಂಡ್ರೆ ಈ ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ತಿನ್ನೋದಕ್ಕೆ ಉಪಯೋಗಿಸೋದು ಮಾತ್ರ ಮಾಡಬೇಡ್ರಿ. ಏಕ್ ಬರ್ಜಿ ಮಾಡೋದು ಮಾತ್ರ ಇಟ್ಕೊಳ್ಬೇಡ್ರಿ. ಈ ಮೊಟ್ಟೆಯಲ್ಲಿ ಜೀವ ಇದೆ. ನಿಮ್ಮ ಕೃಪಾ ವರಗಳಿಗೆ ಜೀವ ಇದೆ. ನಿಮ್ಮ ಆತ್ಮನ ಫಲಕ್ಕೆ ಜೀವ ಇದೆ. ನೀವು ಅದನ್ನ ಒಣಗಿಸ್ಬೇಡ್ರಿ, ಮೊಟ್ಟೆ ಹಾಗೆ ಕಾಣಬೇಡ್ರಿ.
ಪರಿಶುದ್ಧಾತ್ಮ ಮೇಲೆ ಇಳಿದು ಬರ್ತಾನೆ. ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಪರಿಶುದ್ಧಾತ್ಮ ಮೇಲೆ ಇಳಿದು ಬರ್ತಾನೆ. ಪರಿಶುದ್ಧಾತ್ಮ ಬಂದಾಗ ಈ ಕೃಪಾ ವರಗಳನ್ನ, ಆತ್ಮನ ಫಲಗಳನ್ನ ಯಾವಾಗಲೂ ಸ್ತೋತ್ರ, ಪ್ರಾರ್ಥನೆ, ಆರಾಧನೆ, ವಾಕ್ಯ, ಸ್ತೋತ್ರ, ಪ್ರಾರ್ಥನೆ, ಆರಾಧನೆ, ವಾಕ್ಯ ಯಾವಾಗಲೂ ನಿಮ್ಮಲ್ಲಿ ಯಾವಾಗಲೂ ಇದ್ರೆ ಇದು ಚಲಿಸುತ್ತೆ, ಇದು ಮರಿ ಮಾಡುತ್ತೆ, ಇದು ಬೆಳೆಯುತ್ತೆ, ಮತ್ತೆ ಮೊಟ್ಟೆ ಇಡುತ್ತೆ, ಮತ್ತೆ ಮರಿಗಳನ್ನು ಮಾಡುತ್ತೆ. ಹೀಗೆ ನಿಮ್ಮ ಕ್ರೈಸ್ತಿಯ ಜೀವಿತ ಅನ್ನೋದು ಯಾವಾಗಲೂ ಸಹಿತ ನೀನು ಬೆಳಿಬೇಕು, ನೀನು 10 ಜನ ದೇವರ ರಾಜ್ಯಕ್ಕೆ ಸೇರಿಸಬೇಕು. ರೆಡಿ ಇದ್ದೀರಾ? ಈಗ ಅಂತವ್ರು ಮಾತ್ರ ನಿಂತ್ಕೊಳ್ಳಿ. ನಾನು ದೇವರ ರಾಜ್ಯ ಕಟ್ತೇನೆ ಅನ್ನೋರು ಮಾತ್ರ ನಿಂತ್ಕೊಳ್ಳಿ. ಹೊಸಬರಲ್ಲ, ದೀಕ್ಷಾನ ಹೊಂದಿರೋರು ನೆಕ್ಸ್ಟ್ ಡಿಸೆಂಬರ್ 2008 ಡಿಸೆಂಬರ್ ಒಳಗಡೆ ಪಾಸ್ಟರ್ ನಾನು ಸಹಿತ 10 ಜನರನ್ನ ದೇವರ ರಾಜ್ಯದ ಕಡೆ ಸೇರಿಸ್ತೇನೆ. ಹೇಗಿರ್ತೀನಿ ಅಂತ ಮಾತ್ರ ಸಿದ್ಧವಾಗಿದ್ದೀರಾ? ಗಮನಿಸಿ, ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ಇದು ದೇವರ ರಾಜ್ಯ. ಎಲ್ಲಿ ಬೇಕಾದ್ರೂ ಗಂಡ ವರ್ಷವನ್ನು ಹೇಳ್ಬೋದು ಹೋಗಿ. ಯಾರು ರಾಜ್ಯ ಕಟ್ಟಾಗ ಏನಾರು ಹೋಗಿ ಮಾಡ್ತಾರೆ. ನಾವು ನೀವು ಯಾಕೆ ದೇವರ ರಾಜ್ಯ ಕಟ್ಟಬಾರ್ದು? ಆಮೇಲೆ ಸಮಾಧಾನದ ರಾಜ್ಯ ಕಟ್ಟಲಿಕ್ಕೆ ಹೋಗ್ತಾ ಇರೋದು, ಸತ್ಯದ ರಾಜ್ಯವನ್ನು ಕಟ್ಟಲಿಕ್ಕೆ ಹೋಗ್ತಾ ಇರೋದು, ಪ್ರೀತಿಯ ರಾಜ್ಯವನ್ನು ಕಟ್ಟಲಿಕ್ಕೆ ಹೋಗ್ತಾ ಇರೋದು. ರೆಡಿ ಇದ್ದೀರಾ? ಪಾಸ್ಟರ್ ಕೈಗಳನ್ನು ಚರ್ಚೆ. ಪಾಸ್ಟರ್ ಹೇಳ್ರಿ, ಪಾಸ್ಟರ್ ನಾವು ನಿಮ್ ಜೊತೆ ಇದ್ದೇವೆ. ದೇವರ ರಾಜ್ಯ ಕಟ್ಟೋಣ, ಶಾಂತಿಯನ್ನು ಸ್ಥಾಪಿಸೋಣ, ಸಮಾಧಾನವನ್ನು ಸ್ಥಾಪಿಸೋಣ, ಜನರ ಸತ್ಯದ ಕಡೆ ನಡೆಸೋಣ. ನಾವು ನಿಮ್ಮ ಸಂಗಡ ಇದ್ದೇವೆ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರ ರಾಜ್ಯವನ್ನು ಒಟ್ಟಾಗಿ ಕಟ್ಟೋಣ. ಹಲ್ಲೆಲೂಯಾ. ಇಷ್ಟು ಜನ ಅನಂತರ ಪಾಸ್ಟ್ ಸಂಗಡ ನನ್ನ ಸಂಗಡ ಫೋಟೋ ತೆಗೆದುಕೊಳ್ಬೇಕು. ಈ ಮೀಟಿಂಗ್ ಮುಗಿದ್ಮೇಲೆ ನೀವು ಇಷ್ಟು ಜನ ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ರಿ. ಇಷ್ಟು ಜನಕ್ಕೆ ನಾನು ಫೋಟೋ ಮಾಡಿ ಪ್ರೇ ಮಾಡಿ ನಮ್ಮ ಪ್ರೇಯರ್ ಅಲ್ಲಿ ಇಟ್ಟು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲ ದೇವರ ರಾಜ್ಯದ ರಾಯಭಾರಿಗಳು. ಒಂದು ಗುಂಪಿನ ಜನ ಟೆರರಿಸ್ಟ್ಗಳು ಇದ್ದಾರೆ. ಅವ್ರದೊಂದು ಗುಂಪು. ಅವ್ರ ಗುರಿ ಏನ್ ಗೊತ್ತ? ಯಾವಾಗಲೂ ಎಲ್ಲಿ ಯಾರು ಸಿಕ್ಕದಲ್ಲೇ ಕೊಲ್ಲಬೇಕು ಅನ್ನೋದು ಅವ್ರ ಗುರಿ. ನಾವು ಆ ರೀತಿ ಅಲ್ಲ. ಹಲ್ಲೆಲೂಯಾ. ಪಾಪದಲ್ಲಿ ಬಿದ್ದಿರೋವರನ್ನ, ಶಾಪದಲ್ಲಿ ಬಿದ್ದಿರೋವರನ್ನ, ಕಣ್ಣೀರಿನಲ್ಲಿ ಬಿದ್ದಿರೋವರನ್ನ, ಸಾಲದಲ್ಲಿ ಬಿದ್ದಿರೋವರನ್ನ, ರೋಗದಲ್ಲಿ ಬಿದ್ದಿರೋವರನ್ನ, ವೇದನೆಗಳಲ್ಲಿ ಬಿದ್ದಿರೋವರನ್ನ ಕೈ ಹಿಡಿದು ಮೇಲಕ್ಕೆತ್ತಿ ಅವರಿಗೆ ಸಮಾಧಾನ ಶಾಂತಿ ಕೊಡೋ ಕೆಲಸ ನಮ್ಮಲ್ಲಿ. ಚಪ್ಪಾಳೆ ತಟ್ಟಿದ್ದೇರಿಗೆ ಒಂದನೇ ಸಲ್ಲಿಸಿಕೊಳ್ಳಿ. ಎಲ್ಲರೂ ಕೈಗಳ ಮೇಲೆ ಇರ್ತೀರಿ, ನೀವೆಲ್ಲ ಕೈಗಳ ಮೇಲೆ ಇರ್ತೀರಿ. ನಾನು ಪ್ರಾರ್ಥನೆ ಮಾಡ್ತೀನಿ ನಿಮಗೋಸ್ಕರ. ಪರಿಶುದ್ಧನಾದ ದೇವರೇ, ನಿತ್ಯನಾದ ತಂದೆಯೇ, ಇವರಿಗಾಗಿ ಕೃಪಾವರಗಳನ್ನು ಕೊಟ್ಟೆ, ಆತ್ಮನ ಫಲವನ್ನ ಕೊಟ್ಟೆ. ಆದರೆ ಇವರು ದೇವರೇ ಅದನ್ನು ಮೊಟ್ಟೆಯಾಗಿ ಇಟ್ಬಿಟ್ರು. ಆ ಮೊಟ್ಟೆಗೆ ಕಾವು ಕೊಡ್ಲಿಲ್ಲ ದೇವರೇ. ಇವತ್ತಿನಿಂದ ಸ್ತೋತ್ರವೆಂಬ ಕಾವು, ಪ್ರಾರ್ಥನೆ ಎಂಬ ಕಾವು, ಆರಾಧನೆ ಎಂಬ ಕಾವು, ವಾಕ್ಯ ಎಂಬ ಕಾವನ್ನ ನಿರಂತರ ಹೇಗೆ ಕೋಳಿ 20 ದಿವಸಗಳ ಕಾಲ ಯಾವ ಕೆಲಸಗಳನ್ನು ಮಾಡದೆ ಮೊಟ್ಟೆ ಮೇಲೆ ಕುಳಿತು ಆ ಮರಿಗಳನ್ನು ಹೊರಗಡೆ ತರುತ್ತದೋ ಹಾಗೆ 2018 ಪೂರ್ತಿಯಾಗಿ ಇವರು ನಿರಂತರವಾಗಿ ಸ್ತೋತ್ರ, ಪ್ರಾರ್ಥನೆ, ಆರಾಧನೆ, ವಾಕ್ಯ ಧ್ಯಾನಗಳನ್ನು ಮಾಡುತ್ತಾ ಇವರ ಮುಖಾಂತರ 10 ಜನರನ್ನ ದೇವರ ರಾಜ್ಯಕ್ಕೋಸ್ಕರ ಸೇರಿಸತಕ್ಕಂತೆ ಇವನು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿ ಆಮೆನ್ ಹೇಳ್ತೇನೆ. ಹಾಗೆ ಸಂಭವಿಸಲಿ ಸ್ವಾಮಿ. ರಾಜ್ಯಕ್ಕೆ ಪ್ರಯೋಜನಕ್ಕೆ ಬರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಚಪ್ಪಾಳೆ ತಟ್ಟಿ ದೇವರಿಗೆ ಪ್ರೈಸ್ ದ ಲಾರ್ಡ್. ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ನಾವು ಕರ್ತನಿಗೆ ಇನ್ನೊಂದು ಆವರ್ತಿ ಹರನಾಥನಿಗೆ ನಾವು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮುಖ್ಯವಾದ ಸಮಯಕ್ಕೆ ಬಂದಿದ್ದೇವೆ. ಕರ್ತನಿಗೆ